ನಮಸ್ತೆ. ನಾನು ನಿಮ್ಮ ಶ್ರೇಯಾ ದಾಸ್. ಕರಾವಳಿ ಕನ್ನಡ ಟಿವಿಯ ಬಣ್ಣದ ಬದುಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಮಹಾನ್ ಸಾಧಕರಾದ ತಲಿಕೆದ ಬೊಲ್ಲಿ ಎಂದೇ ಖ್ಯಾತಿಯಾಗಿರುವ ಕನ್ನಡ ತುಳು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಇವರು ಡೈರೆಕ್ಟರ್, ಸಿಂಗರ್, ರೈಟರ್. ಅವರೇ ದೇವದಾಸ್ ಕಾಪಿಕಾಡ್ ಸರ್. ದೇವದಾಸ್ ಕಾಪಿಕಾಡ್ ಸರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ನಮಸ್ಕಾರ. ಬನ್ನಿ ವೀಕ್ಷಕರೇ, ಇವರ ಬಾಲ್ಯ, ಬೆಳೆದ ರೀತಿ, ಬಣ್ಣದ ಬದುಕಿಗೆ ಹೆಂಗೆ ಎಂಟ್ರಿ ಕೊಟ್ಟರು, ಹಾಗೆಯೇ ಪಡೆದಂತಹ ಬಿರುದುಗಳು, ಸಾಧಿಸಿದ ಸಾಧನೆ, ಹಾಗೆಯೇ ನಾಟಕ ರಂಗಕ್ಕೆ ಹೆಂಗೆ ಎಂಟ್ರಿ ಕೊಟ್ಟರು, ಇದೆಲ್ಲ ಕೇಳಿಕೆ ನಾನಂತೂ ಫುಲ್ ಜೋಶಲ್ಲಿದ್ದೀನಿ. ನೀವು ಎಕ್ಸೈಟ್ಮೆಂಟಲ್ಲಿ ಇರೋರಲ್ಲ, ಹಾಗಾದರೆ ಬನ್ನಿ ಅವರಲ್ಲಿ ಮಾತಾಡ್ಸೋಣ. ಸರ್ ಹೇಳಿ, ನಿಮಗೆ ಸ್ಕೂಲ್ ಲೈಫಲ್ಲೇ ನಟನೆ ಬಗ್ಗೆ ಆಸಕ್ತಿ ಇತ್ತಾ? ಖಂಡಿತ ಇತ್ತು. ಆದರೆ ನಿನ್ನನ್ನು ನೋಡುವಾಗ ನಾನು ಏನಲ್ಲ, ನೀನು ಅಷ್ಟು ಟ್ಯಾಲೆಂಟೆಡ್ ಶ್ರೇಯ. ನೀನು ಬಹುಶಃ ನಮಗೆ ಚಿಕ್ಕನ್ನಲ್ಲಿರುವಾಗ ಅಷ್ಟೊಂದು ಪ್ರೋತ್ಸಾಹ ಇರಲಿಲ್ಲ ನಿಮ್ಮ ಹಾಗೆ. ಈಗ ನಿಮ್ಮ ಅಪ್ಪ ಅಮ್ಮ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ ನಿಮಗೆ, ಆದರೆ ನಮಗೆ ಆ ಟೈಮಲ್ಲಿ ಅಷ್ಟೊಂದು ಪ್ರೋತ್ಸಾಹ ಕಲೆಗೆ ಸಿಗ್ತಾ ಇರಲಿಲ್ಲ. ಬಟ್ ಟ್ಯಾಲೆಂಟ್ ಇತ್ತು. ಚಿಕ್ಕಂದಿರುವಾಗಲೇ ಒಂದು 1ನೇ 2ನೇ ಕ್ಲಾಸಲ್ಲಿರುವಾಗಲೇ ನಾನು ಹಳ್ಳಿಯಲ್ಲಿದ್ದೆ. ಸಜೀಪ ಅನ್ನೋ ಹಳ್ಳಿಯಲ್ಲಿ ಹುಟ್ಟಿದ್ದು ನಾನು. ಆ ಹಳ್ಳಿಯ ಒಂದು ಶಾಲೆ 1ರಿಂದ 4ನೇ ತರಗತಿ ತನಕ. ಅಲ್ಲಿ ಬಹುಶಃ ನಾನು ಹಾಡ್ತಾಯಿದ್ದೆ, ಚಿಕ್ಕಂದಲ್ಲೇ ಹಾಡ್ತಾಯಿದ್ದೆ, ಭಜನೆ ಹಾಡ್ತಾಯಿದ್ದೆ. ನನ್ನ ಸ್ವರ ಕೇಳಿ ಮೇಷ್ಟ್ರು ನನ್ನನ್ನು ಯಾವಾಗಲೂ ಒಂದು ಹಾಡು ಹಾಡಿಸ್ತಾಯಿದ್ರು. ಈಗಲೂ ನೆನಪಿದೆ, ಅವರು 1ನೇ ತರಗತಿಯಲ್ಲಿ 2ನೇ ತರಗತಿಯಲ್ಲಿ ಏನೋ ನನ್ನನ್ನು ಹಾಡಿಸಿದ್ರು. ಫುಲ್ಲು ಒಂದೇ ಕ್ಲಾಸ್. ಅಂದರೆ ಆವಾಗ ಪಾರ್ಟಿಷನ್ ಇರಲಿಲ್ಲ. ಶಾಲೆ ಅಂದರೆ ಉದ್ದಕ್ಕೆ ಎಲ್ಲ ಕೂತ್ಕೊಳ್ಳೋದು, 1 2 3 4 ಅಂತ. ನನ್ನನ್ನು ಅಲ್ಲಿ ಕೂತ್ಕೊಳಿಸಿ ಹಾಡಿಸ್ತಾಯಿದ್ರು. ಇವಾಗಲೂ ನೆನಪಿದೆ ನನಗೆ, ಜಯತು ಜಯ ವಿಠಲ ಹಾಡಿದ್ದೆ ನಾನು. ಪಿ ಬಿ ಶ್ರೀನಿವಾಸರು ಹಾಡಿದ್ದ ಜಯತು ಜಯ ವಿಠಲ, ಅದು ಭಾಳ ಅವರಿಗೆ ಇಷ್ಟ ಆಗಿತ್ತು ಶಾಲೆ. ಇದು ನಾನು ಪ್ರೈಮರಿಯಲ್ಲಿರುವಾಗ 1ರಿಂದ 4ನೇ ತರಗತಿ ಹಳ್ಳಿಯಲ್ಲಿ ಕಲಿತದ್ದು. ಆಮೇಲೆ ಕಾಪಿಗಾಡಿಗೆ ಬಂದೆ. ಇಲ್ಲಿ ಸಹ ನನ್ನ ಗುರುಗಳು ಭಾಳ ನನಗೆ ಪ್ರೋತ್ಸಾಹ ಮಾಡಿದರು ನಮ್ಮ ಹಾಡಿಗೆ. ಇಲ್ಲೂ ಕೂಡ ನನ್ನನ್ನು ಹಾಡಿಸ್ತಾಯಿದ್ರು. ಮತ್ತು ಒಂದು ಕಲೆ ಇತ್ತಂದರೆ ನಗಿಸೋದು. ಚಿಕ್ಕನ್ನಲ್ಲಿ ನಿಮ್ಮನ್ನು ನಗಿಸ್ತಾ ಇದ್ದೆ ನಾನು. 2ನೇ 1ನೇ ತರಗತಿಯಲ್ಲಿರುವಾಗಲೇ ಏನಾದರೂ ಚೇಷ್ಟೆ ಮಾಡಿ ಎಲ್ಲ ಕ್ಲಾಸ್ನವರನ್ನು ನಗಿಸ್ತಾ ಇದ್ದೆ. ಏನಾದರೂ ಒಂದು ಜೋಕ್ ಹೇಳೋದು, ಏನಾದರೂ ಒಂದು ಅವರನ್ನು ನಗು ಹಾಗೆ ಮಾಡೋದು. ಇದು ಬಹುಶಃ ನನಗೆ ಬಾಲ್ಯದಲ್ಲೇ ಬಂದಿತ್ತು. ಅದೊಂದು ಗಾಡ್ ಗಿಫ್ಟ್ ಆಗಿ ಬಂದಿತ್ತು. ಆಮೇಲೆ ಹೈಸ್ಕೂಲಿಂದ ಆಮೇಲೆ ಕೆನರಾ ಹೈಸ್ಕೂಲ್ಗೆ ಬಂದೆ. ಅಲ್ಲಿ ಬರುವಾಗ ನನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದು ಮುಕುತು ಅಂತ ಪುರಂದರದಾಸರು ಹೇಳಿದ್ದಾರೆ. ಹಾಗೆ ನನ್ನ ಕಲೆಗೆ, ನನ್ನ ಹಾಡಿಗೆ, ನನ್ನ ಸಂಗೀತಕ್ಕೆ ಎಲ್ಲ ಒಂದು ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ಕೆನರಾ ಹೈಸ್ಕೂಲ್ ಉರ್ವ. ಆ ಶಾಲೆಯಲ್ಲಿರುವಾಗ ಹೆಡ್ ಮಾಸ್ಟ್ರ ಹತ್ರ ಒಂದು ಮೈಕ್ ಇರ್ತದೆ. ಅದು ಇಡೀ ಶಾಲೆ ಕೇಳಿಸ್ತಲ್ಲ. ಇವತ್ತು ಶಾಲೆಗೆ ರಜೆ ಸಾರಲಾಗಿದೆ, ಎಲ್ರಿಗೂ ಗೊತ್ತಾಯ್ತು. ಎಲ್ಲಾದರೂ ಪಿಯೋನ್ ಹೋಗ್ಬೇಕಲ್ಲ, ಅಂಥ ಒಂದು ಮೈಕ್ ಇತ್ತು. ಪ್ರತಿ ವಾರ ನಮ್ಮ ಹೆಡ್ ಮಾಸ್ಟ್ರು ಪುಂಡ್ಲಿಕ್ ಶೆಣೆಯವರು ನನ್ನನ್ನು ಅಲ್ಲಿ ಕ್ಲಾಸ್ ರೂಮಿಗೆ ಕರೆಸೋದು, ಒಂದು ಹಾಡು ಹೇಳು. ನಾನು ಅಲ್ಲಿಂದ ಹಾಡೋದು, ಅದು ಇಡೀ ಶಾಲೆಗೆ ಕೇಳ್ತಾಯಿತ್ತು. ಹಾಡು ಮುಗಿದ ಮೇಲೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ನಾನು ದೊಡ್ಡ ಜನರಾಗಿ ವಾಕಿಂಗ್, ನಂದು 48 ಫ್ರೇಮಲ್ಲಿ ವಾಕಿಂಗ್. ಅಂದರೆ ಹಾಡಿದ್ದೀನಲ್ಲ, ಅದೊಂದು ಎಲ್ಲರನ್ನು ನೋಡ್ಕೊಂಡು ಹೋಗೋದು ಅವಾಗ. ಆಮೇಲೆ ಹೈಸ್ಕೂಲಿಂದ ಜೂನಿಯರ್ ಕಾಲೇಜಿಗೆ ಬಂದೆ. ಅಲ್ಲಿ ನನ್ನ ಟ್ಯಾಲೆಂಟ್ ಇತ್ತು. ಪ್ರೆಸಿಡೆಂಟ್ ಆದೆ, ಗಣಪತಿ ಜೂನಿಯರ್ ಕಾಲೇಜಿದ್ದು ಯೂನಿಯನ್ ಪ್ರೆಸಿಡೆಂಟ್ ಆದೆ. ಅಲ್ಲೂ ಹಾಡ್ತಾಯಿದ್ದೆ. ಅಲ್ಲಿ ಪ್ರೆಸಿಡೆಂಟ್ ಆಗಿ ಎಲೆಕ್ಷನ್ ಆಗಿ ವಿನ್ ಆದಾಗ ಜನರು ಒಂದೇ ಹೇಳಿದ್ದು, ಭಾಷಣ ಮಾಡು ಅಂತ ಹೇಳಲಿಲ್ಲ. ಒಂದು ಹಾಡು ಹೇಳಿ, ಒಂದು ಹಾಡು ಅಲ್ಲೂ ಹಾಡಿದೆ ನಾನು. ಆಮೇಲೆ ಸೆಕೆಂಡ್ PU ಆದಮೇಲೆ ಸರಕಾರಿ ಕಾಲೇಜ್ ಅಂದರೆ ಈಗಿನ ಯೂನಿವರ್ಸಿಟಿ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ. ಅಲ್ಲಿ 3 ವರ್ಷ ನನಗೆ ಭಾಳ ಸಖತ್ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ಎಲ್ಲದಕ್ಕೂ, ನಾಟಕಕ್ಕೂ ಹಾಡಿಗೂ. ಅಲ್ಲಿ ಫೈನ್ ಆರ್ಟ್ಸ್ ಅಂದರೆ ಭಾಳ ಚೆನ್ನಾಗಿತ್ತು. ಆವಾಗ ಒಂದು ಗ್ರೂಪ್ ಇತ್ತು, ಭಾಳ ಚೆನ್ನಾಗಿರೋ ಗ್ರೂಪ್. ಮುರಳೀಧರ್ ಕಾಮತ್, ಆಮೇಲೆ ಗುರು ಕಿರಣ್, ನಾವೆಲ್ಲ ಜೊತೆಯಾಗಿದ್ದವರು. ಆಮೇಲೆ ಒಂದು ಸಂಗೀತದ ಒಂದು ಆರ್ಕೆಸ್ಟ್ರಾದೊಂದು ಗ್ರೂಪೇ ಇತ್ತು. ಅಂದರೆ ಆ ಟೈಮಲ್ಲೇ ನಾವು ದೇವರ ದಯದಿಂದ ಒಂದು ಗ್ರೂಪ್ ಸಿಕ್ಕಿತ್ತು, ಒಳ್ಳೆಯ ಗ್ರೂಪ್. ಅವರು ಆರ್ಕೆಸ್ಟ್ರಾ ಸಹ ಮಾಡ್ತಾಯಿದ್ರು, ಕಾಲೇಜಲ್ಲಿ ಸಹ ಕಲಿತಾಯಿದ್ರು. ಆಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ತು. ಅಲ್ಲಿ ಮಾಧವ್ ಕೆ ಶಕ್ತಿನಗರ ಅಂತ ನನ್ನ ಫ್ರೆಂಡು, ಅವರು ಒಳ್ಳೆ ಆರ್ಟಿಸ್ಟ್. ಬಹುಶಃ ನಮ್ಮ ಜೊತೆಯಲ್ಲಿ ಇಲ್ಲ ಅವರೀಗ. ಅವ್ರ ನೆನಪು ಮಾತ್ರ ಸದಾ ಇರ್ತದೆ ನನಗೆ. ಅಂದರೆ ನನ್ನ ಬಾಲ್ಯ
ಕಾಲೇಜಿನ ಸ್ನೇಹಿತ, ಒಳ್ಳೆ ಟ್ಯಾಲೆಂಟೆಡ್. ಮತ್ತು ನಾವು ಇಬ್ಬರು ಮತ್ತೊಂದು ಗ್ರೂಪ್ ಸೇರಿ ನಗಿಸ್ತಾ ಇದ್ವಿ. ಚಿಕ್ಕ ಚಿಕ್ಕ ಅರ್ಧ ಗಂಟೆದು ಕಾಲು ಗಂಟೆದೆಲ್ಲ ನಾಟಕ ಮಾಡಿ ಎಲ್ಲರನ್ನೂ ನಗಿಸ್ತಾ ಇದ್ವಿ. ಜೊತೆಗೆ ಶಕ್ತಿನಗರದಲ್ಲಿ ಒಂದು ವಾರ್ಷಿಕೋತ್ಸವಕ್ಕೆ ನನ್ನ ಫ್ರೆಂಡ್ ಮಾಧವ್ ಹೇಳಿದರು, ದೇವು ಈ ಸಲ ನೀನೊಂದು ನಾಟಕ ಬರೀ ನಮ್ಮ ವಾರ್ಷಿಕೋತ್ಸವಕ್ಕೆ. ಆವಾಗ ಬರೆದ ನಾಟಕವೇ ಬಲೆ ಚಾಪರ್ಕ. ಅಲ್ಲಿ ಪದವಿನಲ್ಲಿ ಅದು ಒಳ್ಳೆ ಸಕ್ಸಸ್ ಆಯಿತು. ಅದೇ ನಾಟಕವನ್ನು ಯಾಕೆ ಟೌನಲ್ಲಿ ಆಡಿಸಬಾರ್ದು ಅಂತ ಎಲ್ಲರ ಹಿರಿಯರು ಹೇಳಿದರು. ಆನಂದ್ ಬೋಳಾರ್ ಇದ್ದರು, ಆಮೇಲೆ ವಿ ಚಿ ಪಾಲ್ ಇದ್ದರು, ಹಿರಿಯವರೆಲ್ಲ ಇದ್ದರು, ದೊಡ್ಡ ದೊಡ್ಡ ಡಿ ಎಸ್ ಬೋಳೂರ್ನಂಥದ್ದು ಮಹಾನ್ ಕಲಾವಿದರು ಇದ್ದರು. ಅವರ ಜೊತೆಗೆ ನಾನು ಆವಾಗ 22 ವರ್ಷ, ಆವಾಗ ನಾನು ಅವ್ರ ಜೊತೆ ಸೇರಿಕೊಂಡೆ, ನಾಟಕ ಬರೆದೆ. ಬಲೆ ಚಾಪರ್ಕ ಹಿಟ್ಟಾಯಿತು, ಭಾಳ ಜನ ಶೋ ಆಯಿತು. ಯಕ್ಷಗಾನದಾಗಿ ನಾಟಕವನ್ನು ತಿಂಗಳಿಗೊಂದು 15-20 ಶೋ. ಆವಾಗ ಅದರ ಬೆನ್ನಿಗೆ ಗಂಟೆ ಥಾನ್ ಅಂತ ಇನ್ನೊಂದು ನಾಟಕ, ಅದು ಸೂಪರ್ ಹಿಟ್ ಆಯಿತು. ಆಮೇಲೆ ಈರು ದೂರ ಬಂತು, 51ನೇ ನಾಟಕ ಈಗ ಬರೀತಾ ಇದ್ದೇನೆ. ಅದರ ಹೆಸರು ಕೊಡೆ ಬುಡ್ಪಾಲೆ. ಕೊಡೆ ಬುಡ್ಪಾಲೆ. ಸರ್, ನೀವು ಹಲವಾರು ನಾಟಕಗಳು ಮಾಡಿದ್ದೀರಾ. ಅದರಲ್ಲಿ ಪುದರ್ದೀತಿಜಿ, ಬಲೆ ಚಾಪರ್ಕ, ಯಾನೋರಿ ಬರೋಲಿಯ, ನಮ್ಮ ಕಾವೇರಿ, ದೇವೇರ, ಇದರಲ್ಲೆಲ್ಲ ನಿಮ್ಮ ಫೇವ್ರೇಟ್ ಆದ ನಾಟಕ ಯಾವುದು? ಮಕ್ಕಳಿಗೆ, ತಂದೆ ತಾಯಿಗೆ ಎಲ್ಲ ಮಕ್ಕಳು ಇಷ್ಟ ಅಲ್ವಾ? ಹಾಗೇನೆ ನನ್ನ ಎಲ್ಲ ನಾಟಕ ನನಗೆ ಇಷ್ಟವಾದ ನಾಟಕ. ಅದರಲ್ಲೂ ಕೆಲವು ಫೇವ್ರೇಟ್ ಅಂತ ಇರುತ್ತಲ್ಲ. ಅದರಲ್ಲಿ ದೇವರದಿ ಲೆಕ್ಕ ಪುಂಡು ಅಂತ ಒಂದು ನಾಟಕ, ಅದು ನನ್ನ ಭಾಳ ಫೇವ್ರೇಟ್. ಅಂದರೆ ಈ ಕುಡಿತದ ಚಟ ಯಾಕೆ ಬಿಡಲಿಕ್ಕೆ ಆಗೋದಿಲ್ಲ ಅನ್ನೋ ತೋರಿಸುವಂಥ ಒಂದು ನಾಟಕ ಅದು. ಬಹುಶಃ ಅದು ಪರಮ ಪೂಜ್ಯ ಧರ್ಮದರ್ಶಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಭಾಳ ಒಂದು ಇಷ್ಟವಾದ ನಾಟಕ. ಅದನ್ನೊಂದು 3-4 ಬಾರಿ ನೋಡಿದ್ದಾರೆ ಅವರೇ. ನೋಡಿ ನನಗೆ ಹರಸಿ, ನನಗೆ ಮಂಜುನಾಥನ ಬಂಗಾರದ ಒಂದು ಪದಕ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಅದನ್ನೊಂದು ಅಪೂರ್ವವಾದ ಕ್ಷಣ ಅದು. ಅಂದರೆ ಒಬ್ಬಳು ಕುಡುಕನನ್ನು ಚಾಲೆಂಜಾಗಿ ತೆಕ್ಕೊಂಡು ಮದುವೆ ಆಗೋದು. ಅವ ಕುಡುಕ ಯಾರು ಸಹ ಮದುವೆ ಆಗೋದಿಲ್ಲ, ದೇವರಿಟ್ಟಾಗೆ ಆಗುತ್ತೆ. ದೇವರದಿಲ್ಲ ಕಾಪುನು ಅಂತ ಆ ಕುಡುಕನನ್ನು ಮದುವೆ ಆಗೋದು ಅವಳು, ಅವನನ್ನು ಸರಿದಾರಿಗೆ ತರೋದು. ಅದೇ ಅದರದ್ದು ತಾತ್ಪರ್ಯ. ಅದು ಭಾಳ ಚೆನ್ನಾಗಿತ್ತು. ಮತ್ತು ಯಾನೂರಿ ಬರೋಲಿ ಅಂತ ಇನ್ನೊಂದು ನಾಟಕ ನನಗೆ ಭಾಳ ಇಷ್ಟ. ಅದು ಅವರಿಗೆ ಅವಳು ಕಿವಿ ಕೇಳಿಸೋದಿಲ್ಲ, ಮೂಗಿ. ಅವಳಿಗೂ ಒಂದು ಬದುಕು ಆಸೆ ಇದೆ. ಆ ಬದುಕಿನ ಬಗ್ಗೆ ಒಂದು ಒಳ್ಳೆಯ ಹುಡುಗ ಅವಳಿಗೆ ಸಿಗ್ತಾನೆ. ಎಲ್ಲರಿಗೂ ಒಬ್ಬೊಬ್ಬರು ಒಂದೊಂದು ಮೂಲದಲ್ಲಿ ಅವರು ಸಿಗ್ತಾರೆ ಅನ್ನೋದು ತೋರಿಸ್ಬಿಟ್ಟಿದ್ದೀನಿ ಯಾನೂರಿ ಬರೋಲಿ ಅಂತ. ಅವಳ ಹೃದಯದ ಬಾಗಿಲನ್ನು ತಟ್ಟಿ ನಾನೊಬ್ಬ ಬರಬಹುದಾ ಅಂತ ಕೇಳುವ ಒಬ್ಬ ಹುಡುಗ ಸಿಕ್ಕಿದ. ಅದು ಯಾನೂರಿ ಬರೋಲಿ ಅನ್ನೋದು ಭಾಳ ಇಷ್ಟವಾದ ನಾಟಕ. ಮತ್ತು ಪುದರ್ದೀತಿಜಿ ಅದು ಒಂದು ಚರಿತ್ರೆ ನಿರ್ಮಾಣ ಮಾಡಿದಂಥ ನಾಟಕ. ಅದು ತುಳು ರಂಗಭೂಮಿಯಲ್ಲೇ ಬಹುಶಃ ರಾತ್ರಿ 2 ಗಂಟೆ 3 ಗಂಟೆಗೆ ಹಾಕಿದ್ರೂ ಒಂದು 2,000 ಜನ ಸೇರುವಂಥ ನಾಟಕ. ಅದು ಟಿಕೆಟ್ ಇದು ಹಾಕಿದ್ರು, ನಾವು ಹಾಕಿ ನೋಡಿದ್ದೇವೆ. ಟೌನಲ್ಲಿ 1:30 ಗಂಟೆಗೆ ಹಾಕಿ ನೋಡಿದ್ದೇವೆ. ಹೌಸ್ಫುಲ್ ಆಗಿತ್ತು. ಮತ್ತು ಜನರನ್ನು ಒಂದು ರೀತಿ ಥಿಯೇಟ್ರಿಗೆ ಎಳ್ಕೊಂಡು ಬಂದಿರೋದಂಥ ನಾಟಕ. ಮತ್ತು ನಮಗೆ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ನೀಡಿದಂಥ ನಾಟಕ ಅದು. ಅದನ್ನು ನಾವು ಮರೀಲಿಕ್ಕೆ ಪುದರ್ದೀತಿಜಿ, ಬಾಬು, ಕಾಸೋಲ್ದೀಪ್ ಅವರಿಗೆ ನಾಟಕಗಳೆಲ್ಲ ಭಾಳ ಬೊಂಬೈಯಲ್ಲಿ. ಇನ್ನೊಂದು ನನಗೆ ಭಾಳ ಇಷ್ಟವಾದ ನಾಟಕ ಅಂದರೆ ನಿಕ್ಲು ಮಾತೆರ್ಲ ಉಲ್ಲರತ್ತ, ಯಕ್ಷಗಾನ ಕಲಾವಿದನ ಸುತ್ತ ಬರೆದಂಥ ನಾಟಕ ಅದು. ನೀವೆಲ್ಲ ನನಗೆ ಇದ್ದೀರಲ್ಲ ಅಂತ ಒಬ್ಬ ಯಕ್ಷಗಾನ ಕಲಾವಿದ ಅವನ ಮುದಿ ಪ್ರಾಯದಲ್ಲಿ ರಿಟೈರ್ಡ್ ಲೈಫಲ್ಲಿ ಅವ ಕೇಳುವಂಥ ಒಂದು ನಾಟಕ. ನೀವೆಲ್ಲ ಇದ್ದೀರಲ್ಲ ನನಗೆ ಅಂತ. ಅದು ಭಾಳ ಇಷ್ಟವಾದ ನಾಟಕ. ಎಲ್ಲ ನಾಟಕನೂ ಇಷ್ಟನೇ. ಬಹುಶಃ ಬಲೆ ಚಾಪರ್ಕ ಒಂದು ನಾಂದಿ ಹಾಡಿತು ಅದಕ್ಕೆ. ಆಮೇಲೆ ಈಗಿನ ಬಂಗಾರ, ಆಮೇಲೆ ಪನೇರ ಆವಂದಿನ ತನಕ ಎಲ್ಲ ಜನರಿಗೆ ಇಷ್ಟ ಆಗಿದೆ. ಜನರಿಗೆ ಇಷ್ಟ ಆದರೆ ಅದು ನನಗೆ ಇಷ್ಟ ಆದ. ಸೊ ಈಗ ಕಾಪಿಕಾಟ್ ಸರಿದ ಒಂದು ನಾಟಕದ ಒಂದು ಜಲಕ್ ನೋಡ್ಕೊಂಡು ಬರುವ. ಏನು ಕಾರ್ಪೊರೇಟರ್ ಗೊತ್ತಾಗ್ಬಿಟ್ಟು ಯಾನು ಹೆಂಗೆ ಹೆವಿ ಆಪಣ ಒಂದು 23 ಜರ ಇಲ್ಲನು ಎನ್ನ ಮಗ ಕೊಟ್ಟೆ ಹೆಂಗಿನ ಕೂತಾಲ್ದ ಎಣ್ಣೆ ಬಿಟ್ಟಿದ್ದಾರೆ. ಆದಮೇ ಜನಕ್ಕೆ ಮಾತ್ರ ತೋರ್ಸಿ ಹೆಂಗೆ ಮಾತಾಡಕ್ಕೆಲ್ಲ ಫೈರ್ ಆಪಣಮ್ಮ. ಇಲ್ಲ ಕ್ಷೇತ್ರ ಅಂತ ಒಂದು ಬರತ್ತಾ ಇರ್ನ ಕ್ಷೇತ್ರ ರಾಮಚಂದ್ರನ ಮಗಲ ಮರಳು ಉಂಟಾರಾಪಣ ತೂಲು ಯಾನ್ ಓಟದ ಭಾಷಣ ಮಾಡ್ಕೊಂಡಾಗ ಮರಳು ಬಿಡ್ಪಾಯ ಅಂತಾನೆ ಪೊಣ್ಣ ನರಪಾಯ್ತು ರಾತ್ರಿ ಇಲ್ಲ ಜೆತ್ತು ಸೈಯರಾಗ್ಬಿಟ್ಟು ದಾದ ಮಲ್ಪುಣ ಮಾರ ಒಂಜಿ ಎಲ್ಲಿ ಪ್ರಾಯದ ಪೊಣ್ಣು ಒಂಚೂರು ಮಾನಸಿಕ ರೋಗಕ್ಕೆ ಮಮತೆ ಮದ್ದು ಅನ್ಕೊಂಡಾಗ ಪಂಡಿತರು ಏರಿಯಾ ನರ್ಸನ್ನೇನಾ ನರ್ಸನ್ನೆತ್ತ ನರ್ಸನ್ನೆತ್ತಿ ವಾದಿರಾಜನ ತಮ್ಮಲೆ ಓ ರಾಮ ಪಂಡ್ರಜ್ಜ ಮಾರಯ್ಯ ಯಾರು ಸೂದು ಪುಣ್ಯತ್ತ. ನಮಸ್ಕಾರ. ನಮಸ್ತೆ. ಯಾನು ವಾದಿನ ತಮ್ಮಲೆ ವೇದನ ಅಮ್ಮೆ ಸುಮಾರು ಸಮಯ ಅಂತೆ ಅಂಜ ಜೋಗ್ಲನ್ ತೂದು ಪೋಯಿ ಯೋಗಕ್ಷೇಮ ಒಂಜಿ ನಿಮಿಷ ಒಯ್ಟೆ ಪಾತೆರ್ನು ಮಾರಯ್ಯ
ಆ ಮೀಸೆ ದಾಡಿಟ್ಟು ಬಾಯಿ ಉಂಟು ಎಂಚಿ ನನ್ನ ರೋಲಿಂಗ್ ಶಟರ್ ಮಾಡ್ಲಿಕ್ಕ నువ్వు పరంపర మీసే ದೆಪ್ಪರ ಅಣ್ಣ ಲಾಸ್ಟ್ ಒಂಚೂರು ತೆಪ್ಪಾಲೆ ಹೌದೇ ತುಳಸಿ ತಪ್ಪು ನೀರು ಕುಡಿಯರ ಬಂಗ ಹಾಕುದು ಲಾಸ್ಟ್ ತಾಳ್ದು ಹೋಗುಜ ಮರ್ತು ತಿಂದು పల్లగిరి ಕಾರ್ಪೊರೇಟರ್ ಲಿಂಗಪಣ್ಣ ఎందుకు కుదరగండి ಅವಿಯಾನೆ నువ్వు ಸೋತಿನ అయితే ముద్దును కొనుక్కోతాను ಕುರ್ಸ್ಕೋರಿ ಅಜ್ಜರಿ ಮತ್ತೆ ಸೋತಿನ ಕುರ್ಚುವರಿ ಕಚ್ಚ ಒಳ್ಳೆ ಬಂದ ಅಂಚ ಇದು ಅಣ್ಣಿ ಹೊರಿ ಹಾಕ್ತಾರ ಅಣ್ಣ ಮಾತಾಡ್ತಾ ಬಿಡಿ ಎನ್ನ ಉಂಟು ಒಂದು ಹುಡುಗಿ ಬೈದು ಕೇರು ಉದರ ಚಂದ್ರಹಾಸೆ ಬಂದು ದಯಬತ್ತಿ ಭಾರಿ ಪ್ರಾಮಾಣಿಕ ವ್ಯಕ್ತಿ ನಾನು ಇಲ್ಲಡ ಭಾರಿ ಸಂಸಾರ ತಾಪತ್ರ ನನಗೆ ದಯಮಂತಿ ಇರಾಗಿ ಬೇರೆ ಪದಕು ಯಾನು ಬೇರೆ ಪದಕೊರ್ಪ ನಿಖಲ ಊರು ಹುಬ್ಳಿಗೆಲ್ಲ ಪುದಾರ ಉಂಟು ಭಾರಿ ಪುದರುಂಡು ಏನು ಮೇ ಸಮಾಜ ಸೇವೆ ಬಂಡ ಅಂಚ ಕಾಲಿ ಇಂಚ ನಡತ್ತ ಎಂಚಿದೆ ತೋಲ ಎನ್ನ ಪುದಾರ ಓಡಿ ಉಂಟ ಓಲ್ಲೆ ಚಂದ್ರ అవులే ಲೇಪು ಲೇಪಾಗ ಅದೇ ಓ ಚಂದ್ರಸ ಓ ಚಂದೋ ಅಲ್ಲ ಅಜ್ಜರ್ ಲೇಪುನಕ್ಕ ಒಂದು ಬಾಜಿ ಹಳ್ಳಿದೆ ಹಂಚಿದ ಹಳ್ಳಿದ ಚಂದ್ರಾಸನ ಮೇ ಪುದಾರ ಬೆಂಚಿನ ಬೈರಸ ಬೈರಸ್ ಒಂದು ಪಾಡ ಮಾರ ಬೈರಸ್ ಹತ್ತು ಮಾರ ಅಜ್ಜರ್ನ ಎಲ್ಲ ಹತ್ರ ಮಾರ ಗೊತ್ತಿಜ್ಜಪ್ಪ ಈ ಜನ ಓಲ ಆಜಿರ್ದಿತ್ತು ನಾನು ಆಜನ ತಿಕ್ಕಿನ ಅವಲ ಆಜಿ ಇದು ಗುರ್ತಾಯ್ಕಣ ಕಾರ್ಪೊರೇಟರ್ ಲಿಂಗ ಬಂಡೆ ಬಂಡೆ ಯಾನೆ ಸೋತಿನ ಎಣ್ಣೆ ಅವು ಆತ್ತದಲ್ಲ ಅಗತ್ಯದ ಮಸ್ತ್ ಆಗ್ತಾವು ಏನಾದ್ರು ತೀರ್ಲಜ್ಜಮ್ಮ ಅವ ಮಾತ ಸೋತು ಸುಣ್ಣ ಏನೇ ಫುಲ್ಲಿ ಅವರು ಸರಿ ಇದು ಫುಲ್ಲಮೆ ಗಡಿಬಿಡಿ ಅವಚ್ಚಿ ಅಜ್ಜರ್ಲ ಫುಲ್ಲಿಲ್ಲ ವೈಟ್ ಬರ್ತಾರೆ ಅಜ್ಜರ್ಲ ಫುಲ್ಲಿಲ್ಲ ವೈಟ್ ಬರ್ತಾರ ಮೇ ಬಸ್ ಇಟ್ಟಿ ಬಸ್ತ ಟಿಕೆಟ್ ಮಾಡ್ತಾ ಇದ್ದಾರ ಬಸ್ತ ಟಿಕೆಟ್ ಇದ್ದಾರ ಇಜ್ಜಿ ಹೌದನ್ರಿ ಇದ್ದಾರ ಹೌದಾ ಟಿಕೆಟ್ ಜಪ್ಪ ನೀನು ಆ ಕೇಂದ್ರಜಿ ಸ್ವಲ್ಪ ಇತ್ತು ಮಾರ್ರೆ ಬಸ್ ಹಂಚಿದೋದು ನಾನು ಬೇಲೆ ಮುಗಿದು ಅಂಚದ ಬಕ್ಕ ಅಧಿಕ ಬಸ್ ಅಂಗಡಿ ಯಾಕೆ ಬಸ್ ಆಪಲ್ಲಮ್ಮ ಕಂಡಕ್ಟರ್ ಕೇಳ ಮಾತ್ರ ಕೊರೋಡ್ ಮಾಡ ಇದನ್ನ ಉಪದ್ರ ನನ್ನದೊಂದು ಟಿಕೆಟ್ ಅನ್ನ ಬೆಚ್ಚ ಐ ಖಂಡಿತ ಆಮೆಗೆ ತುದುಕಲೋ ನೋಡಮ್ಮ ಅವ ವಿಮಾನ ನೋಡ್ಲಂಚಿನ ಮಿತ್ತು ಪೋಯ್ ಬಕ್ಕ ನೋಡು ಟಿಕೆಟ್ ಇಚ್ಚಿನ್ನು ದಾಲಾನ್ ಕರ್ಲ ಆಪಜಾಯ ದಾಲ ಮಲ್ಪಿಸಿ ಖಂಡಿತ ಬಾಕಿಲ್ ತೆತ್ತು ನೂಕು ದೂಡ್ತಿ ಬಂದಲ್ಲಿಗೆ ಪೋ ಆಯ ಸೋತಿನ ಬೆಚ್ಚುಡು ಪಾತೇರ್ ನಮ್ಮ ಸರಿ ಸರಿ ಬೇಲೆ ನಾಡೊಂದು ಬೈದ ಅಜ್ಜರ್ ಕಂಡೆ ರಥ ಒಂದು ಬರವ್ ಎತ್ತುಂಡು ಶಾಲೆಗೆ ಹೋತಾ ಎತ್ತು ಮುಟ್ಟ ಹೋತಾ 2ನೇ ಕ್ಲಾಸ್ ಛೀ ಯಾಯ್ಜಿ ಮೇವು ಎಂಕ್ಯಾವು ರಾಯಲೆ ನಿಗಂಟು ಮಲ್ತೊಂದು ಬೈತಿ ಅಯ್ಯ ಅನಾಟಿಗೆ ನಿಗಟ್ ಒಂದು ಬೈದು ಮಿಕ್ಕಿ ಯಾವ್ದು ಎಂಕಿ ಯಾವ್ದು ಮಾರ ರಡ್ನೆ ಪಾಸ ಆತನ ಗೊತ್ತಜ್ಜಿ ಹೌದಾ ಗೊತ್ತುಜ್ಜಿ ಅದನ್ನ ಗೊತ್ತುಜ್ಜಿ ಯಾನ್ ಕೇನೇನೆ ಗೊತ್ತಜ್ಜಿ ಆನಂದ ಜಕ್ಲೆ ಮತ್ತು ಬೇಡ ಪಂಡದು ಬೋಡು ಅಂಚ ಹತ್ತು ಮಾರ ಓ ಗೊಂಬರ್ ಕಪ್ಪೆ ಮಂಚಿಲೆ ಅಂಚನ ರಡ್ನೆ ಕ್ಲಾಸ್ ಬಕ್ಕ ಕಲ್ಪೆರಜ್ಜಿ ಇವಾಗ ಪಾಸ್ ಆಡದಾನೆ ಫೇಲ್ ಆಡದಾನೆ ಕೇಂದ್ರ ಗೊತ್ತಿದ್ದೆ ಪಾಪ ಅವು ಸರಿ ಸರಿ ಲಕ್ಕ ಬೇಲೆ ಹೋಗ್ನೆ ಹುಷಾರ್ ಬೋರ್ಡ್ ಮಗ ಹುಷಾರಿಜ್ಜನ ವೈಕ್ಲ ಅವಂದೆ ಇಲ್ಲಲ್ಲಿ ಮಾತ ಏರ್ ಮಾತಾಡ್ಲೇರು ಒಂಚೂರು ಎಂಕ ಮಾಹಿತಿ ಕೊಡ್ಪಾನ ಇಲ್ಲ ನಿನ್ನ ಏರ್ ಮಾತಾಡ್ಲೇರು ಇಲ್ಲಡೆ ಇನ್ನೊಂದು ಅಪ್ಪೆ ಉಂಟು ಉಂಡ ಅಂದ ಅಪ್ಪೆ ಉಂಟು ಅಪ್ಪೆ ಬಂದಾಗ ಮಾತ್ರ ದೇವೋಭವ ಅಪ್ಪೆ ಬಂಡ ಭಾರಿ ಖುಷಿ ಅಮ್ಮ ನಿನ್ನ ಅಪ್ಪೆ ಬೇತೈತಿ ಎನ್ನ ಅಪ್ಪೆ ಬೇತೈತಿ ಗೊತ್ತಾಯ್ತಾ ಎಂಕ ಅಪ್ಪೆ ಬಂಡ ಹಂಚಿನಿ ಭಾರಿ ಒಂಜಿ ಎನ್ನ ಅಪ್ಪೆ ಹುಷಾರಿಜ್ಜಿ ಜೈದಿನವಲ್ಲ ಎನ್ನ ಅಪ್ಪೆ ಜೈದಿನವಲ್ಲ ಹುಷಾರಿಜ್ಜಿ ಪಣ್ಣ ಮಾರ ಎಂಕವ್ವ ಅಂಚಿನ ಮಾತ ವಿಷಯ ನಿನ್ಗೆ ನಾವು ಜಮ್ಮ ಸರ್ ನೀವು ನಮ್ಮ ಕರಾವಳಿಯ ಜನತೆಗೆ ಮಾತ್ರ ರಂಜಿಸದೆ ನಮ್ಮ ದೇಶ ವಿದೇಶಗಳಲ್ಲಿಯೂ ಶೋ ನೀಡಿದ್ದೀರಾ ಆ ದೇಶ ವಿದೇಶದಲ್ಲಿ ಶೋ ನೀಡುವಾಗ ನಿಮ್ಗೆ ಹೆಂಗ್ ಅನಿಸ್ತದೆ ಒಂದೇ ಥರ ಅಭಿಮಾನಿಗಳೇ ತುಳು ಅಭಿಮಾನಿಗಳೇ ಅಲ್ಲಿ ನನಗೆ ಸ್ವಲ್ಪ ಏನೋ ನಮ್ಮ ಊರಿಂದ ಬಂದವರು ನಮ್ಮ ಮನೆಯವರು ಅಂತ ಒಂದು ಟ್ರೀಟ್ ಮಾಡ್ತಾರೆ ನಮ್ಮನ್ನು ಹಾಸ್ಪಿಟಾಲಿಟಿ ಇದೆಯಲ್ಲ ಅದು ಭಾಳ ಚೆನ್ನಾಗಿರುತ್ತೆ ಅಂದರೆ ನಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ಕೋತಾರೆ ಮತ್ತು ನಮ್ಮ ನಾಟಕಗಳಂದರೆ ಅಲ್ಲಿ ತುಳು ನಾಟಕ ಅಂದರೆ ಅವರಿಗೆ ಈ ಕೆಲಸದ ಇದಿದೆಯಲ್ಲ ಒತ್ತಡ ಇರ್ತಾರೆ ಅವರಿಗೆ ಆಗ ಒಂದು 2.5 ಗಂಟೆ ಒಂದು ಭಾಳ ಮನೋರಂಜನೆ ಸಿಗ್ತದೆ ಅವರಿಗೆ ಒಂದು 2.5 ಗಂಟೆ ಸಂಪೂರ್ಣ ನಗ್ತಾರೆ 9 ಗಂಟೆ ಕೂತವರಿದ್ದಾರೆ ನಮ್ಮ ನಾಟಕ ಬಿ ಆರ್ ಶೆಟ್ಟಿ ಅಂತವರು 2 ನಾಟಕ 2.5 5 6 ಗಂಟೆ ಅವರು ಎದ್ದೇಳಲಿಲ್ಲ ಒಂದು ಸೀಟಿಂದ ನೋಡಿ ಅವರಿಗೆ ಎಷ್ಟು ಖುಷಿಯಾಗಿದೆ ಒಳಗೆ ಬಂದು ಭಾಳ ನಮ್ಮನ್ನು ಹೊಗಳಿದ್ರು ಪ್ರತಿ ನಾಟಕ ನೋಡ್ತಾರೆ ಅಂಥ ಎಲ್ಲ ಉದ್ಯಮಿಗಳು ಅವರ ಫ್ಯಾಮಿಲಿ ಕುಟುಂಬ ಸಮೇತರಾಗಿ ಈಗ ನಾನು ದುಬೈಗೆ ಹೋಗೋದಕ್ಕಿಂತ ಮುಂಚೆನೇ ಒಂದು 2 ದಿವಸಕ್ಕಿಂತ ಮುಂಚೆನೇ ಅಲ್ಲಿ 3,000 ಟಿಕೆಟ್ ಹೌಸ್ಫುಲ್ ಆಗಿರುತ್ತೆ ನಾನು ಹೋಗೋದಕ್ಕಿಂತ ಮುಂಚೆನೇ ನಾನು ಮತ್ತೆ ಹೋಗಬೇಕು ಆಮೇಲೆ ಟಿಕೆಟ್ ಇದು ಇಲ್ಲ ಅಂತ ಹೇಳಿರ್ತಾರೆ ಆಮೇಲೆ ಸ್ಪಾನ್ಸರ್ ತಗೊಳ್ಳೋದಿಲ್ಲ ಈ ಥರ ಒಂದು ಪ್ರೋತ್ಸಾಹ ಇದೆ ಅಲ್ಲಿ
ಟಿಕೆಟ್ ಮನೆ ಮನೆಗೆ ಮಾರಿಕೊಂಡು ಹೋಗಬೇಕು ಅಂತೆಲ್ಲ ದೇವರ ದಯದಿಂದ ನಮ್ಮ ನಾಟಕಕ್ಕೆ ತುಳು ಭಾಷೆಗೆ ಅಷ್ಟೊಂದು ವ್ಯಾಲ್ಯೂ ಬಂದಿದೆ. ಎಲ್ಲಿ ಅವರು ಯಾವ ಹೋಟ್ಲಲ್ಲಾದರೂ ಇಲ್ಲಿ ಟಿಕೆಟ್ ದೊರೀತದೆ ಅಂತ ಹೇಳಿದರೆ ಅಲ್ಲೇ ಹೋಗಿ ಇಸ್ಕೊಂಡು ಹೋಗ್ತಾರೆ. 10 ಟಿಕೆಟ್ ಕೊಡಿ, 25 ಟಿಕೆಟ್ ಕೊಡಿ, 10. ಈಗೆಲ್ಲ ಆ ತುಳು ಭಾಷೆಯ ಮೇಲೆ ಅಭಿಮಾನ ಅಲ್ಲಿ ಭಾಳ ಜಾಸ್ತಿ, ಒಗ್ಗಟ್ಟಿದೆ. ಅದು ಭಾಳ ನಮಗೆ ಖುಷಿ ಆಗುತ್ತೆ. ನಮ್ಮ ಮನೆಯವರು ಬಂದಾಗೆ ನಮ್ಮನ್ನು ಅಲ್ಲಿ ಪ್ರೀತಿಸ್ತಾರೆ. ಓಕೆ ಸರ್, ನನಗೋಸ್ಕರ ಹಾಗೂ ನಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಮ ಫೇವ್ರೆಟ್ ಡೈಲಾಗ್ ಹೇಳ್ಬೋದಾ? ಅದು ನಾನು ಎಲ್ಲ ನಾಟಕದಲ್ಲಿ ಅವರಿಗೋಸ್ಕರವೇ ನಾನು ಡೈಲಾಗ್ ಹೇಳಿದೆ. ಇವತ್ತು ಸ್ಪೆಷಲ್ ಆಗಿ ನಿನಗೋಸ್ಕರ. ನೀನಂದರೆ ನನಗೆ ಭಾಳ ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್. ಶ್ರೇಯ ಅಂದರೆ ನನಗೆ ಭಾಳ ಇಷ್ಟ. ಇದು ನಿನಗೆ ಥ್ಯಾಂಕ್ ಯು ಸರ್. ಈರದೂರ ಅಂತ ಒಂದು ನಾಟಕ ಬಂದಿತ್ತು, ಬಹುಶಃ ನನ್ನ 3ನೇ ನಾಟಕ. ಅದರಲ್ಲಿ ನಾನೊಂದು ಸುಬ್ಬನ್ ಶೆಟ್ಟಿ ಅಂತ ಒಂದು ಪಾತ್ರ ಮಾಡಿದ್ದೆ. ನೋಡಿದ್ಯಾ? ಅವಾಗ ನೀನು ಹುಟ್ಟಲೇ ಇಲ್ಲ, ಎಲ್ಲಿ ನೋಡೋದು. ಭಾಳ ಸುಬ್ಬನ್ ಶೆಟ್ಟಿ ಅಂತ ಒಂದು ಕೊಟ್ಟಾಯಿ ಇದೆಯಲ್ಲ, ಯಾವುದು ಅಡಿಕೆ, ಅದರದ್ದು ಒಂದು ಲ್ಯಾಂಡ್ ಲಾರ್ಡ್ ಅವರೊಂದು 50ನೇ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಗೆಸ್ಟಾಗಿ ಕರೆದಿರ್ತಾರೆ. ಅವರನ್ನು ಭಾಷಣ ಮಾಡಿ ಕೇಳ್ತಾರೆ. ಆಗ ಅವರು ಭಾಷಣ ಮಾಡುವ ಒಂದು ರೀತಿ ಬಹುಶಃ ಈರದೂರ ನೋಡಿದವರಿಗೆ ನೀವು ನೋಡಿರ್ಬೋದು. ಸುಬ್ಬನ್ ಶೆಟ್ಟಿ ಅಂತ ಭಾಳ ಎಲ್ರಿಗೂ ಭಾಳ ಇಷ್ಟವಾದ ಪಾತ್ರ ಅದು ಸುಬ್ಬನ್ ಶೆಟ್ಟಿ. ಅಂಚ ರಡ್ಡು ಪಾತಿರಲ್ಲ ನನಗೆ ಹೆಂಗೆ ಪಾತ್ರ ಬರಲ್ಲ, ಇನ್ನು ಹೆಂಗೆ ಎರಡನ ಬೊಗ್ಲು ನೋಡಿ ಅಂಚೆ ನಾನು ಕಾಡೆ ಇಜ್ಜಾನೆ, ನಾನು ಕಾಡೆ ಮಹಿಳಾ ಸಮಾಜದ ಮೀಟಿಂಗ್ ಹೋಗಿದ್ದೆ. ಅದು ಬರ್ತಾನೆ ಕಂಬಿ ಗೋಪಾಲೆಲ್ಲ ಅಂಬಿ ಕುಸ್ಕೆಲೆಲ್ಲ ಬರ್ತದೆ ಕುಲ್ಲೊಂದಿರು ಮುಖ್ಯ ಅತಿಥಿ ಆದ ಬರೋಡಿಗೆ ಎಲ್ಲ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ಅಂಚೆ ಒತ್ತೊಂದು ಬರ್ತೇವೆ ಬರ್ತಿದ್ದೀನಿ ನಾನು ಮೂಲ ಬಗ್ಲೇರುಂಡ ಅಂಚ ಒಂದು ಸಂಸ್ಥೆಯನ್ನು ಕಟ್ಟೋದು ನನಗೆ ಇಲ್ಲಿ ವಿಷಯ ಇತ್ತು. ಶ್ರೇಯ ವೈಟ್ ಬಾರಿ ಬಂಗೊಂಡಾಯ್ತು ಒಂದು ಸಂಸ್ಥೆಯನ್ನು ಕಟ್ಟೋಲ್ಲ. ಒಂಜಿನ ರಡ್ಡು ಮುಂಚೆ ಪೊಂಡು ಜೋಕ್ಲಿ ಮದ್ಮೆ ಅಂತ ಒಂದು ದಾಯನ್ ಪೆನ್ ನನಗೆ ಎನ್ನ ರಡ್ಡು ಜೋಕ್ಲಿಗೆ ಅನ್ನ ಮದ್ಮೆ ಅಂತ ಅಲ್ಲ ಈಗ ಮಲ್ಲಲೆಗೆ ಪೊದು ಬರ್ತದೆ ಶ್ರೇಯಾಗ ಅಲ್ಲಿ ಕೊಡ್ಲಿ ಎಲ್ಲಕ್ಕೆ ಕೊಂಡಾಟ ತಿಳಿಪುನಾಗ ಮೂಲ ಗುರಿ ಬಿಟ್ಟು ಆಯ್ಕೆ ಕೊಡ್ದ ಇಲ್ದ ನಾರಾಯಣ ಶೆಟ್ಟನ ಮಗೆ ಐದೆತ್ತಿ ಬಾಯಿಗೆ 20 ಮಗೆ ಎಣ್ಣೆ ಓವು ಶ್ರೇಯ ಅಂದು ಸಾರತ್ತವು ಲಕ್ಷಮ್ಮವು ಅಡೆ ಅಂಚ ಆಯ್ತಾ ಬೆರೀಕ್ ಎಲ್ಲೆಲ್ಲ ಪೊದು ಬರ್ತೀನಿ ಕೀರ್ತೀನಿ ಅಲ್ಲೊಂತ ಅಪ್ಪ ಲೆಕ್ಕ ಕಪ್ಪ ಅಯ್ಯೇ ಮುಲ್ತ ಉಡುಪಿದ ತಾರಣ ಶೆಟ್ಟನ ಮಗೆ ಕೂಲಿದ ಡಾಕ್ಟ್ರೇ ಐದೆತ್ತಿ ಬಾಯಿಗೆ 32 ಎಂಡೆ ಬರ್ತಿ ಕೂಲಿದಾತಿ ಒಂಜಿ ಕೂಲಿ పోతున్న ಕಮ್ಮಿಗೆ ಎಂದಿ ಅಡೆ ಅಂಚೆಂಗಿಲ್ಲ ಕುಟುಂಬ ಜನ ಮಲ್ಲ ಭಾರಿ ಮಲ್ಲ ಬಂಡ ಆಸ್ಪತ್ರೆ ಡಾಕ್ಟರ್ ನಕ್ಲಿಲ್ಲ ಎಂಟಿನ ಕುಟುಂಬ ಸೀಕಡ ನಕ್ಲಿನ ಹಾಸ್ಪಿಟಲ್ ಮತ್ತು ಬೇರೆ 15 ಜನ ಇನ್ಸ್ಪೆಕ್ಟರ್ ನಕ್ಲಿಲ್ಲ ಐಟ್ ಕೋಡೆ ಎನ್ನ ಬಡಿದ ನಿಮಗೆ ಕೋಡೆ ಸುಳ್ಳಿ ಆಡಿದ ಆನೆಗಾಯ್ಕೆ ಕೋಲ್ಗೊತ್ತು ನಾವು ಇನ್ಸ್ಪೆಕ್ಟರ್ ಬರ್ತೀವಿ ಅಂಚ ಯಾವ ಓಕೆ ಅದು ಪಾತ್ರ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೇಯ, ನಿಮಗೆ ಬೇಕಾಗಿ. ಸರ್, ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದಾಗ ನಿಮ್ಮ ಅನುಭವ ಹೆಂಗಿತ್ತು? ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬರುವಾಗ ನನಗೆ ಭಂಗ ಆಗಲಿಲ್ಲ. ಅಂದರೆ ನಟನೆನೇ, ನಿರ್ದೇಶನನೇ, ಕ್ಯಾಮರಾ ಒಂದು ಜಾಸ್ತಿ ಎಕ್ಸ್ಟ್ರಾ, ಆಮೇಲೆ ಎಲ್ಲ ಸ್ಪಾಟ್ ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಶೂಟ್ ಮಾಡೋದಷ್ಟೇ. ರಂಗಭೂಮಿ ಕಷ್ಟ ಮಗ. ರಂಗಭೂಮಿ ಅಂದರೆ 18 ಫೀಟಲ್ಲಿ ನಾವು ಎಲ್ಲವನ್ನು ತೋರಿಸ್ಬೇಕು. 2.5 ಗಂಟೆಯಲ್ಲಿ ಇಡೀ ಚಿತ್ರಣ ಬರಬೇಕು. ಆಮೇಲೆ ನಿಮಗೆ ಅರ್ಥ ಆಗಬೇಕು, ಡೈಲಾಗ್ ಬೇಕು, ಕಾಮಿಡಿ ಬೇಕು, ಅದ್ರ ಜೊತೆಗೆ ಏನಾದರೂ ಒಂದು ಮೋರಲ್ ಕೊಡಬೇಕು, ಏನಾದರೂ ಒಂದು ಸಂದೇಶ ಕೊಡಬೇಕು. ಸಿನಿಮಾ ಆಗಲ್ಲ, ಸಿನಿಮಾ ಕಟ್. ಇಲ್ಲಿಗೆ ನಿನ್ನನ್ನು ಇಷ್ಟು ತೆಗೆದು ಮತ್ತು ಎಲ್ಲೋಗಿ ನಿನ್ನನ್ನು ಪುನಃ ತೆಗಿತೀವಿ ನಾವು. ಹಾಗೆ ಸಿನಿಮಾ ಕಷ್ಟದ ಕೆಲಸ. ಅಂದರೆ ಬಿಸಿಲು ನೋಡಿ, ನಾನೆಲ್ಲ ಕಪ್ಪಾಗಿದ್ದೀನಲ್ಲ, ಎಲ್ಲ ಶೂಟಿಂಗ್ ಎಲ್ಲ ಬಿಸಿಲಲ್ಲೇ ಇದ್ದೆ. ಅದು ಕಷ್ಟ. ರಂಗಭೂಮಿ ಅಂದರೆ ನನಗೆ ಅದೊಂದು ನನ್ನ ಮನೆ, ಭಾಳ ಆರಾಧಿಸುವಂಥ ಒಂದು ಮನೆ. ಅದು ಒಂದು ಶಾರದೆಯ ಮಂಟಪ. ಅದು ನಾನು ಭಾಳ ಪ್ರೀತಿಸುವ ನನ್ನ ಇಬ್ಬರು ತಾಯಿ, ಒಂದು ನನ್ನ ಸ್ವಂತ ತಾಯಿ, ಮತ್ತೊಂದು ಶಾರದೆ, ಇನ್ನೊಂದು ಸರಸ್ವತಿ ನನ್ನ ತಾಯಿ. ಇಬ್ಬರು ತಾಯಿ ಕಲಾವಿದರಿಗೆ, ಗೊತ್ತಾಯ್ತಾ? ನಿಂಗು ಅವರನ್ನು ಪೂಜಿಸಬೇಕಮ್ಮ. ಆಮೇಲೆ ಚಿತ್ರರಂಗಕ್ಕೆ ನಾನು ಸತ್ಯವೋಲುಂಡು ಬಲೆಚ್ಚಾಪರ್ಕ ಚಿತ್ರನೇ ಸತ್ಯವೋಲುಂಡು ಅಂತ ಚಿತ್ರ ಆಗಿದೆ. ಆವಾಗ ಸ್ಕ್ರೀನ್ ಪ್ಲೇ ಹಾಡುಗಳೆಲ್ಲ ನಾನೇ ಬರ್ತದೆ ಆಗ ನನಗೆ 24 ವರ್ಷ ನನಗೆ ಆವಾಗ ಸತ್ಯವೋಲುಂಡು ಬರುವಾಗ. ಆಮೇಲೆ ತುಳು ಸಿನಿಮಾ ಅಷ್ಟು ಬೆಳೆದಿರಲಿಲ್ಲ, ಇತ್ತೀಚೆಗೆ ತುಂಬ ಬೆಳೆಯಿತು. ಜೊತೆಗೆ ನಾವು ಒಂದು ಚಿತ್ರ ಮಾಡೋಣ ಅಂತ ಯಾವಾಗಲೂ ಹೊರಟವರು. ಆಮೇಲೆ ತೆಲಿಕೆದ ಬುಳ್ಳಿ ಅನ್ನೋ ಚಿತ್ರ ಮಾಡಿದ್ದೀವಿ. ನಿರ್ದೇಶನ ನಾನೇ ಮಾಡಬೇಕಿತ್ತು. ಬಹುಶಃ PH ವಿಶ್ವನಾಥ್ ಅಂತ ಪುಟ್ಟಣ್ಣ ಕಣಗಾಲರವ್ರ ಶಿಷ್ಯ ಅದನ್ನು ನಿರ್ದೇಶನ ಮಾಡಿ. ತೆಲಿಕೆದ ಬುಳ್ಳಿ ನೋಡಿದೆಯಾ? ಇಲ್ವಾ? ತೆಲಿಕೆದ ಬುಳ್ಳಿ ಭಾಳ ಹಿಟ್ಟಾಗಿತ್ತು. ಆಮೇಲೆ ಇತ್ತೀಚೆಗೆ
ಚಂಡಿಕೋರಿ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು, ನನಗೆ ಪುರ್ಸೋತಿರಲಿಲ್ಲ, ಟೈಮು ಕೊರತೆ ಇತ್ತು. ಅದರ ಮಧ್ಯೆ ಸಿನಿಮಾ ಚಂಡಿಕೋರಿ ನಾನೇ ನಿರ್ದೇಶನ ಮಾಡಿದೆ. ಬಹುಶಃ ಸಂಗೀತ ನಿರ್ದೇಶನ ಕೂಡ, ಸಂಗೀತ ನಾನು ಕಲಿತಿದ್ದೆ, ಆನಂದ್ ಮಾಸ್ಟರ್ ಜೊತೆ ಸಂಗೀತ ಕಲಿತಿದ್ದೆ. ಅದರದ ಅನುಭವ ಇತ್ತು ನನಗೆ. ಮತ್ತು ನಾನು ನನ್ನ ನಾಟಕಗಳಿಗೆ 50 ನಾಟಕಗಳಿಗೂ ನಾನೇ ಹಾಡು ಕಂಪೋಸ್ ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಯಾರೇ ಇದ್ರೂ ಹಾಡು ಕಂಪೋಸ್ ಮಾಡೋದು ನಾನೇ. ಅದರ ಜೊತೆಗೆ ನನ್ನ ಹಾಡುಗಳು, ಡ್ರಾಮಾದ ಹಾಡುಗಳು ಜನರಿಗೆ ಬಹಳ ಇಷ್ಟ ಆಗಿತ್ತು. ಎಷ್ಟೋ ಮಂದಿ ಕೇಳ್ತಾಯಿದ್ರು, ಆ ಹಾಡನ್ನು ರೆಕಾರ್ಡ್ ಮಾಡಿಕೊಡಿ, ನನಗೆ ಬಹಳ ಚೆನ್ನಾಗಿದೆ. ಎಲ್ಲ ಕಾಲರ್ ಟ್ಯೂನ್ ಮಾಡಿದ್ದಾರೆ ಕೆಲವರು ನಾಟಕದ ಹಾಡನ್ನು. ಆಗ ನನಗೆ ಅನಿಸಿದ್ದು, ಸಿನಿಮಾದಲ್ಲಿ ನಾನು ಯಾಕೆ ಹಾಡು ಮಾಡಬಾರ್ದು. ಚಂಡಿಕೋರಿಗೆ ನಾನೇ ಸಂಗೀತ ನಿರ್ದೇಶನ ಮಾಡಿದೆ. ಭಾಳ ಸೂಪರ್ ಹಿಟ್ ಸಾಂಗ್ಸ್ ನೀವು ಕೇಳಿರ್ಬೋದು. ಮಟ್ಟದ ಪುಣ್ಯ ಎಲ್ಲ ಸೂಪರ್ ಹಿಟ್ಸ್ ಹಾಡು. ಪೊರ್ಲುಡು ಪೊರ್ಲು ತುಳುನಾಡು, ಆಮೇಲೆ ಉದಯ ಉದಯ, ಮತ್ತು ರಿಂಗಿ, ಈ ಹಾಡುಗಳು ಸೂಪರ್ ಹಿಟ್ ಆಗಿತ್ತು. ಜೊತೆಗೆ ಬರ್ಸಾ ಚಿತ್ರಕ್ಕೂ ನಾವೇ ಮಾಡಿದ್ವಿ, ಅವು ಹಾಡುಗಳು ಸಹ ಸೂಪರ್ ಹಿಟ್ ಆಗಿದೆ. ಅದರೊಂದು ಟ್ಯಾಲೆಂಟ್ ಇದೆ ಅಂತ ಆಯಿತು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ರಮೇಶ್ ಅರವಿಂದ್ ಅವರು ಧರ್ಮಸ್ಥಳಕ್ಕೆ ಬಂದಾಗ, ಅಲ್ಲಿ ಧರ್ಮಸ್ಥಳದಲ್ಲಿ ನನ್ನ ಬಗ್ಗೆ ಪರಮ ಪೂಜ್ಯ ಕಾವಂದರು ಏನು ಹೇಳಿದರು ಅವರಿಗೆ, ಎಲ್ಲ ಸ್ಕಾಪಿಗಳನ್ನು ಹಾಕಿ ಚಿತ್ರ ಮಾಡಬಾರ್ದು ನೀವು. ನಮ್ಮ ತುಳುನಾಡಿನ ಒಬ್ಬ ನಟ ಅವರು, ನನಗೆ ಭಾಳ ಇಷ್ಟವಾದ ನಟ ಅವರು, ಅವರಿಗೆ ಭಾಳ ಇಂಟ್ರೆಸ್ಟ್ ಆಯಿತು. ಅವರು ಡೈರೆಕ್ಟೇ ನನಗೆ ಫೋನ್ ಮಾಡಿದರು. ನಾನು ಸಿಕ್ಕಿದ್ವಿ, ಜೊತೆಯಾದ್ವಿ. ಮರು ದಿವಸನೇ ಹೋಗಿ ನೀವು ಚಿತ್ರದಲ್ಲಿ ಆ್ಯಕ್ಟ್ ಮಾಡಬೇಕು, ವೆಂಕಟಾಯನ ಸಂಕಟ ಮಾಡ್ತಾಯಿದ್ದೇನೆ, ನನಗೆ ಸಂಕಟ ಕೊಡುವವರು ನೀವೇ ಅಂತ ಹೇಳಿದರು. ಸರಿ ಸರ್, ನಾನು ಬರ್ತೀನಿ. 25 ದಿವಸ ಶೂಟಿಂಗ್. ವೆಂಕಟಾಯ ಸಂಕಟ ನೋಡಿದ್ದೀರಾ? ಅಯ್ಯೋ ತುಂಬ ದಿವಸ ಓಡಿತ್ತು ಅದು. ಭಾಳ ಖುಷಿ ಆಯಿತು, ನನಗೆ ಒಳ್ಳೆಯ ಹೆಸರು ಬಂತು. ಆಮೇಲೆ ನನಗೆ ಒಂದು 30ರಿಂದ 35 ಚಿತ್ರದ ಕರೆ ಬಂತು ವೆಂಕಟಾಯನ ಸಂಕಟದ ನಂತರ. ನಾನು ಹೋಗಿಲ್ಲ ಅಂದರೆ ನನ್ನ ಜೊತೆ 28 ಮಂದಿ ಇದ್ದಾರೆ. ಚಾಪರ್ಕ ತಂಡ ಅಂದರೆ 28 ಜನರ ಒಂದು ಗ್ರೂಪು. ನಾನು ಅಲ್ಲಿ ಸಿನಿಮಾಕ್ಕೆ ಹೋದರೆ ಇಲ್ಲಿಯವರು ಪಾಪ ಐಡಲ್ ಆಗುತ್ತಾರೆ. ತಮಿಳಿಂದ ಬಂತು, ತಮಿಳಿಂದ ಒಂದು 3-4 ಚಿತ್ರ ಭಾಳ ದೊಡ್ಡ ದೊಡ್ಡ ಬ್ಯಾನರಿಂದ ಬಂತು. ನನಗೆ ಒಡವೆಯಲ್ಲಿ ಇಲ್ಲದಾಗ ಆ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿ ಅಪ್ ಆ್ಯಂಡ್ ಡೌನ್ ಚಾರ್ಜ್ ಕೊಡ್ತೀವಿ, ಫ್ಲೈಟ್ ಟಿಕೆಟ್ ಎಲ್ಲ ಕೊಡ್ತೀವಿ. ಕರೆದ್ರು, ನಾನು ಹೋಗಲಿಲ್ಲ. ನನ್ನ ತುಳು ಅಭಿಮಾನಿಗಳು, ನನ್ನನ್ನು ಬೆಳೆಸಿದವರು ಇವರು, ನೀವು, ನಾನು ಹೋಗಲಿಕ್ಕೆ ಮನಸ್ಸು ಬರಲಿಲ್ಲ. ದೊಡ್ಡ ದೊಡ್ಡ ನಿರ್ದೇಶಕರಿಂದ ಕರೆ ಬಂತು, 10 ದಿವಸ ಕೊಡಿ, 11 ದಿವಸ ಕೊಡಿ, 15 ದಿವಸ ಕೊಡಿ. ದೊಡ್ಡ ದೊಡ್ಡ ಆ್ಯಕ್ಟರ್ನವ್ರು ಕರೆದ್ರು. ಒಂದು 30ರಿಂದ 35 ಕನ್ನಡ ಚಿತ್ರ ಬಿಟ್ಟೆ ನಾನು. ಇಲ್ಲಾಂದರೆ ಅಲ್ಲಿ ಸೆಟ್ಲ್ ಆಗ್ಬೋದಿತ್ತು. ನನ್ನ ಭಾಷೆ, ನನಗೆ ಅನ್ನ ಕೊಟ್ಟ ಭಾಷೆ ತುಳು. ನನ್ನ ಜೀವನ ಪರ್ಯಂತ ಅದರಲ್ಲಿರ್ತೀನಿ. ಇನ್ನೊಂದು ಜನ್ಮ ಬಂದ್ರೂ ನಟನಾಗೇ ಹುಡ್ತೀನಿ. ನೀನು ಪ್ರೈಮ್ ಮಿನಿಸ್ಟರ್ ಆಗು ಅಂತ ಹೇಳಿದ್ರೆ ನೋ ಹೇಳ್ತೀನಿ, ನಾನು ನಟನಾಗೇ ಹುಡ್ತೀನಿ, ನಿಮ್ಮ ಮಧ್ಯೆ ಇರ್ತೀನಿ. ಸರ್ ಒಟ್ಟಿಗೆ ಇನ್ನಷ್ಟು ಚಿಚ್ಚಾಟನ್ ಮಾಡೋಣ ಒಂದು ಚಿಕ್ಕದಾದ ಬ್ರೇಕ್ ನಂತರ. ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಿಮ್ಮದು ನಾಟಕದ ಟೈಟಲ್ ಆಗಲಿ ಅಥವಾ ಸಿನಿಮಾದ ಟೈಟಲ್ ಆಗಲಿ ಜನರಿಗೆ ತುಂಬ ರೀಚ್ ಆಗುತ್ತೆ. ಅದು ಆ ವರ್ಡ್ಗಳು ನಿಮ್ಮ ಮೈಂಡಿಗೆ ಹೆಂಗೆ ಬರ್ತದೆ? ಅದೇ ವಿಶೇಷ ನಮ್ಮದು. ಬಲೆ ಚಹಾ ಬರ್ಕ, ಬನ್ನಿ ಚಹಾ ಕುಡಿಯೋದು, ಗಂಟೆ ತಂದು ಟೈಮ್ ಆಯ್ತು. ಇದೇ ನಮ್ಮ ವಿಶೇಷ. ಟೈಟಲ್ ಒಂದು ವೆಲ್ಕಮ್, ಒಂದು ಇನ್ವಿಟೇಷನ್ ಇದ್ದಾಗೆ. ಟೈಟಲ್ ಏನು ಎಷ್ಟು ಒಳ್ಳೆಯ ಟೈಟಲ್ ಕೊಟ್ಟರು ನಾಟಕದ ಒಳಗೆ ಏನಾದರೂ ಇರಬೇಕು. ಟೈಟಲಲ್ಲಿ ನಾಟಕ ಓಡೋದಿಲ್ಲ, ಬಟ್ ಅದೊಂದು ಇನ್ವಿಟೇಷನ್ ಬರಲಿಕ್ಕೆ. ಅದು ಒಳಗೆ ಬಂದ ಮೇಲೆ ಅಲ್ಲಿ 2.25 ಗಂಟೆ ನಾವು ಏನು ಮಾಡ್ತೇವೆ, ಜನರನ್ನು ಯಾವ ರೀತಿಯಲ್ಲಿ ನಗಿಸ್ತೇವೆ, ಯಾವ ರೀತಿಯಲ್ಲಿ ಮೊರಲ್ ಕೊಡ್ತೇವೆ, ಯಾವ ರೀತಿಯಲ್ಲಿ ಸಂದೇಶ ಕೊಡ್ತೇವೆ, ಇದು ಮುಖ್ಯ. ಈಗ ಸಿನಿಮಾ ಟೈಟಲ್ ಕೂಡ ಹಾಗೆ, ಚಂಡಿಕೋರಿ ಅಂತ ಹೇಳುವಾಗ ನಿಮಗೆ ಒಂದು ಕ್ವಶನ್ ಮಾರ್ಕ್ ಬಂತು. ಏನಾಗಿರ್ಬೋದು, ಕೋಳಿಯನ್ನು ಚಂಡಿ ಮಾಡಿದಾರ ಇವರು? ನೀನು ನೋಡಲಿಕ್ಕೆ ಹಾಗೆ ಬಂದಿದ್ದಲ್ಲ, ಅದು ಚಂಡಿಕೋರಿ ಅಂದರೆ ನಿಮಗೆ ಒಂದು ಇಂಟ್ರೆಸ್ಟ್ ಆಗುತ್ತೆ. ಏನಾಗಿರ್ಬೋದು ಮತ್ತು ಬಂದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಈಗ ಬರ್ಸ, ಯಾವ ಬರ್ಸ ಇದು, ಮುಂಗಾರು ಮಳೆಯ, ಇನ್ನೊಂದು ಮಳೆಯ ಅಂತ ಒಂದು ಸಸ್ಪೆನ್ಸ್ ಇರುತ್ತೆ. ಒಳಗೆ ಬಂದ ಮೇಲೆ ಗೊತ್ತಾಗೋದು ಭಕ್ತಿಯ ಬರ್ಸ. ಹಾಗೆ ಟೈಟಲ್ ಒಂದು ಇನ್ವಿಟೇಷನ್, ಆಮೇಲೆ ಅದರೊಳಗಿರುವ ಏನು ನಾವು ಕೊಡ್ತೀವಿ ವಿಷಯ, ಅದು ಮುಖ್ಯ ಆಗುತ್ತೆ. ಸರ್, ಪ್ರೇಕ್ಷಕರ ಮನಸ್ಸಲ್ಲಿ ಒಂದು ಕುತೂಹಲ ಇರ್ತದೆ. ಕಾಪಿ ಕಾಡಿದ ಸಿನಿಮಾ ಆದರೆ ಒಂದು ಮೆಸೇಜ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫೈಟ್ ಇರುತ್ತೆ, ಹಾಗೇನೆ ಡಿಫ್ರೆಂಟ್ ಆಗಿರುತ್ತೆ, ಫುಲ್ ಮಿಕ್ಸ್ ಆಗಿರುತ್ತೆ. ಈಗ ಚಂಡಿಕೋರಿ ಈ ಮೂವಿ ಬಗ್ಗೆ ಸ್ವಲ್ಪ ಹೇಳಿ.
ಚಂಡಿಕೋರಿ ಮಾಡುವಾಗಲೇ ನಾವು ಸ್ಕ್ರಿಪ್ಟಿಗೆ ನಾನು ತುಂಬ ಟೈಮ್ ತಗೊಂಡಿದ್ದೆ. ಬಹುಶಃ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅಂದರೆ ನನ್ನೊಂದು ಭಾವನೆ ಆಗಿತ್ತು. ಅಂದರೆ ಒಂದು ತಂದೆ ತಾಯಿ ಅಂದರೆ ಕಣ್ಣಿಗೆ ಕಾಣುವ ದೇವರು ಅಂದರೆ ತಂದೆ ತಾಯಿ ಅಲ್ವಾ? ನೀನು ಭಾಳ ಪ್ರೀತಿ ಮಾಡ್ತೀಯಲ್ಲ ಅಪ್ಪ ಅಮ್ಮನನ್ನು, ಹಾಗೆ ಮಕ್ಕಳು ತಂದೆ ತಾಯಿಯನ್ನು ಭಾಳ ಪ್ರೀತಿಸ್ತಾರೆ. ಅವರಿಗೆ ಕೊಟ್ಟ ಪ್ರಾಮಿಸ್ ಇರುತ್ತಲ್ಲ, ಅದು ಭಾಳ ಮುಖ್ಯವಾಗಿರುತ್ತೆ. ಅಮ್ಮ ನಾನು ಅಲ್ಲಿ ಹೋಗ್ತೇನೆ, ಕಾಲೇಜ್ಗೆ ಹೋಗ್ತೇನೆ, ಸಿನಿಮಾಕ್ಕೆ ಹೋಗೋದು, ಇದು ಪ್ರಾಮಿಸ್ ಅಲ್ಲ. ಈಗ ಆ ಪ್ರಾಮಿಸನ್ನು ಉಳಿಸ್ಕೊಳ್ಳೋದೇ ಚಂಡಿಕೋರಿ. ಒಂದು ತಂದೆ ತಾಯಿ ಕೊಟ್ಟ ಒಂದು ತಲೆ ಕೈ ಇಡ್ತಾನೆ ಅವ, ಇನ್ಮೇಲೆ ನಾನು ತಪ್ಪು ಮಾಡೋದಿಲ್ಲ, ಅವು ಕೊನೆ ತನಕ ಮಾಡೋದಿಲ್ಲ. ಮತ್ತು ತಂದೆ ಕೈ ಬಿಟ್ಟ ಮೇಲೇ ಅವ ಫೈಟ್ ಮಾಡ್ತಾನೆ ನೋಡಿ. ಅಷ್ಟರ ತನಕ ಅವ ದಮ್ಮು ಕಟ್ತಾನೆ. ಯಾರಿಗೆ ಬೇಕಾಗಿ? ತಂದೆ ತಾಯಿಗೆ ಬೇಕಾಗಿ. ಈ ಸಬ್ಜೆಕ್ಟ್ ಎಲ್ಲರ ಮನೆಯ ಹತ್ರದ ಸಬ್ಜೆಕ್ಟ್ ನನಗೆ ಗೊತ್ತಿತ್ತು. ಜೊತೆಗೆ ಅದರ ಜೊತೆಗೆ ನನ್ನ ಚಿತ್ರ ಅಂದರೆ ಒಂದು ಮಲ್ಟಿಪರ್ಪಸ್ ಸಿನಿಮಾ. ಹಾಡುಗಳು ಚೆನ್ನಾಗಿರಬೇಕು, ಆಮೇಲೆ ಫೈಟ್ಸ್ ಇರಬೇಕು. ಜನರಿಗೆ ಅದು ಪಡ್ಡೆ ಹುಡುಗರಿಗೆ ತುಂಬ ಇಷ್ಟ ಫೈಟ್ಸು. ಆಮೇಲೆ ಡೈಲಾಗ್ಸ್, ಕಾಮಿಡಿ, ಆ್ಯಕ್ಷನ್ ಕಾಮಿಡಿ ಎಲ್ಲ ಅದರಲ್ಲಿ ಮಿಕ್ಸ್ ಇತ್ತು. ಬಟ್ ಫಿನಿಶಿಂಗ್ ಕನ್ಕ್ಲೂಷನ್ ಒಂದು ಚೆನ್ನಾಗಿತ್ತು. ಒಂದು ಹಾಸ್ಯದ ಜೊತೆಗೆ ಮಿಕ್ಸ್ ಮಾಡಿದ್ದೀವಿ ಫೈಟನ್ನು. ಅದೆಲ್ಲ ಸೇರುವಾಗ ಒಂದು ಪ್ಯಾಕೇಜ್ ಆಯಿತು ಅದು. ಅಂದರೆ ನಾವು ಪ್ರಯತ್ನ ಮಾಡೋದೇ ಒಂದು ಪ್ಯಾಕೇಜ್ ಕೊಡಲಿಕ್ಕೆ. ಅಲ್ಲಿ ಈಗ ಬರ್ಸಾಚ್ ಸಿನಿಮಾ ಕೂಡ ಹಾಗೆ ಒಂದು ಎಕ್ಸ್ಪೆರಿಮೆಂಟ್. ಅದು ಈ ಥರದ್ದೊಂದು ಕೊಟ್ಟರೆ ಜನ ಹೇಗಿರುತ್ತಾರೆ, ಹಣದ ಪ್ರಶ್ನೆ ಅಲ್ಲ, ಒಂದು ಬೇರೆ ರೀತಿ ಕೊಡೋಣ. ಈಗ ನಾವು ಈವರೆಗೂ ಬರ್ಸಾಚ್ ಚಿತ್ರದ ಹಾಗೆ ಯಾರೂ ಮಾಡಿಲ್ಲ, ಯಾವ ಚಿತ್ರರಂಗದಲ್ಲೂ ಬಂದಿಲ್ಲ. ನಮ್ಮ ದೈವಗಳ ಬಗ್ಗೆ, ದೈವಾರಾಧನೆಯ ಬಗ್ಗೆ, ಆ ಕಾರ್ಮಿಕದ ಬಗ್ಗೆ ಯಾರೂ ಚಿತ್ರ ಮಾಡಲಿಲ್ಲ. ಇದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಮಾಡೋಣ ಅಂತ ನಾವು ಮಾಡಿದ್ದೀವಿ. ಅದು ನೋಡಿ ನಿಮಗೆ ಇಷ್ಟ ಆಯಿತು ಸರ್. ಜನರಿಗೆ ಒಂದು ತುಂಬ ಇಷ್ಟವಾದ ಸಾಂಗ್ ನಿಮ್ಮದು ಪೊರ್ಲುಡು ಪೊರ್ಲುಡು. ನನಗೋಸ್ಕರ ಒಮ್ಮೆ ಪೊರ್ಲುಡು ಪೊರ್ಲುಡು ಹಾಡ್ಬೋದು? ಹಾಡಬೇಕಾ? ನಿನ್ನನ್ನು ನೋಡುವಾಗ ನನಗೆ ಯಾವ ಹಾಡು ನೆನಪಾಡೋದು ಗೊತ್ತಾ? ನನಗೆ ಯಾವ ಹಾಡು, ಕನ್ನಡ ಒಂದು ಹಾಡು ನೆನಪು ಬರುತ್ತೆ ನನಗೆ. ಚೀನ ಕುರುಳಿ ಮಾತಿನಲ್ಲಿ, ಹೂಬಾಣ ನೋಟದಲ್ಲಿ, ಹಾಡುತ್ತ ಕುಣಿದರೆ ಆನೆ ಪಟಾಕಿ. ಕೇಳಿದೆ ಹಾಡು? ನೀನಕ್ಕರೂ ಚಂದ, ನೀಯತ್ತರೂ ಅಂದ. ನಿನಗೆ ಹಾಡೋದು ಪೊರ್ಲುಡು ಪೊರ್ಲು ಹೇಳ್ತೇನೆ ನಾನು. பொருளுடு பொருளு பொருளு ತುಳುನಾಡು, ಸಾರಯ ಸೆಳೆದ ತಾಮರೆ ನಮ್ಮ ಭಾಷೆ, ಕೇದೈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ, ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಣದ ಪೊರ್ಲು ತುಲೆ. ಥ್ಯಾಂಕ್ ಯು ಸರ್. ನಮ್ಮ ಸ್ಕೂಲಲ್ಲಿಯೂ ಕೂಡ ಫೇಮಸ್ ಆಗಿದೆ ಆ ಸಾಂಗ್ ಅಲ್ಲೂ ಕೂಡ. ನೀನು ಡ್ಯಾನ್ಸ್ ಮಾಡಿದ್ದೆ ಅದಕ್ಕೆ? ಮಟ್ಟದ ಬಣ್ಣಗೆ? ಪಟ್ಟದ ಬಣ್ಣಗೆ ಮಾಡಿದ್ದೆ. ಗೊತ್ತಿಲ್ಲ, ಮಟ್ಟದ ಬಣ್ಣಗೆ ಡ್ಯಾನ್ಸ್ ಮಾಡೋದು ಮಕ್ಕಳೇ ಇಲ್ಲ. பொருளு பொருளு ತುಳುನಾಡು, ಸಾರಯ ಸೆಳೆದ ತಾಮರ ನಮ್ಮ ಭಾಷೆ, பொருளுடு பொருளு பொருளு ತುಳುನಾಡು, ಅರೆ ಸಾರಯ ಸೆಳೆದ ತಾಮರ ನಮ್ಮ ಭಾಷೆ, ಕೇದೈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ, ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಣದ ಪೊರ್ಲು ತುಲೆ. ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು, ಸಾರಯ ಸೆಳೆದ ತಾಮರೆ ನಮ್ಮ ಭಾಷೆ.
ನಿಮ್ಮ ಧರ್ಮಪತ್ನಿ ಇದ್ದಾರೆ, ಅವರ ಬಗ್ಗೆ ಸ್ವಲ್ಪ ಹೇಳಿ. ಅದಕ್ಕೆ ಹಿರಿಯವರು ಹೇಳಿದ್ದಾರೆ, ದ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ಇಸ್ ಬಿಹೈಂಡ್ ಎ ವುಮನ್. ಇದು ಭಾಳ ಒಂದು ಒಳ್ಳೆಯ ಮಾತು ಇದು. ಅಂದರೆ ನನ್ನ ಸಕ್ಸಸ್ಸಲ್ಲಿ ನನ್ನ ಹೆಂಡತಿ ಪಾಲು ತುಂಬ ಇದೆ. ಅಂದರೆ ನಾನು ಭಾಳ ನೊಂದಿದ್ದೆ. ಒಂದು 2 ನಾಟಕ ಆದಮೇಲೆ ಮನಸ್ಸಿಗೆ ಭಾಳ ನೋವಾಗಿತ್ತು ನನಗೆ. ಆವಾಗ ನಾನು ನಾಟಕನೇ ಬೇಡ ಅಂತ ದೂರ ಇದ್ದೆ. ನನ್ನನ್ನು ಹಠ ಮಾಡಿ ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಯಾಕೆ ವೇಸ್ಟ್ ಮಾಡ್ತೀರಿ, ನಾನು ಬಿಟ್ಟಿದ್ದಿದ್ರೆ ಯಾವಾಗಲೂ ಬಿಡ್ತಿದ್ದೆ. ನಾನು ಮೈಸೂರಲ್ಲಿ ಒಂದು ಕೆಲಸ ಇತ್ತು, ಒಂದು ಒಳ್ಳೆಯ ಕೆಲಸ. ಆವಾಗ ಒಂದು 25,000 ಸಂಬಳ ಇತ್ತು. ಅದಕ್ಕೆ ಹೋಗ್ತಾಯಿದ್ದೆ ನಾನು. ಬಿಡಲಿಲ್ಲ ಅವಳು. ಬರೀರಿ ಅಂತ ನನಗೆ ಪೆನ್ ಕೊಟ್ಟಲು, ಪ್ರೋತ್ಸಾಹ ಮಾಡಿದ್ಲು. ನಿಮ್ಮ ಆ ಪ್ರತಿಭೆ ಹೋಗಬಾರ್ದು, ಅದು ಬರಲೇಬೇಕು ಅಂತ ಬರೆಸಿದ್ಲು. ಈರು ದೂರ ಬರುತ್ತೆ, ಸೂಪರ್ ಹಿಟ್ ಆಯಿತು. ಆಮೇಲೆ ಕುದರ್ದಿತ್ತು ಅದಕ್ಕಿಂತ ಸೂಪರ್ ಹಿಟ್ ಆಯಿತು. ಸೂಪರ್ ಹಿಟ್ ಎಲ್ಲ ಡ್ರಾಮಾ 300, 400, 500 ಶೋ ಪ್ರದರ್ಶನ ಆಯಿತು. ಅದರಲ್ಲೆಲ್ಲ ನಮ್ಮ ಮನೆ, ನನ್ನ ಮಗಂದು, ನನ್ನ ಹೆಂಡ್ತಿದ್ದು ಎಲ್ಲ ಪಾಲಿದೆ. ಜೊತೆಗೆ ನಾನು ಹೇಳಲೇಬೇಕಂದ್ರೆ ನನ್ನ ತಂಡ, ಚಾಪರ್ಕ ತಂಡ ಅಂದರೆ ಒಂದು ಫ್ಯಾಮಿಲಿ. ಅದು ಒಂದು ನಾವು ಮನೆಯಲ್ಲಿ ಹೇಗಿರ್ತೀವಿ ಹಾಗೆ ಇರ್ತೀವಿ. ನಾವು ವ್ಯಾನಲ್ಲಿ ಹೋಗುವಾಗ ದಿವಸ ಫೋನ್ ಮಾಡ್ತಾಯಿರ್ತೀವಿ. ಒಂದು ತಂಡ ಬಹುಶಃ ಟಚ್ವುಡ್. ಇಂಥ ಒಂದು ಒಗ್ಗಟ್ಟು, ಒಂದು ಪ್ರೀತಿ ಬಹುಶಃ ನನ್ನ ಪುಣ್ಯ ಅಂತ ಹೇಳಬೇಕು. ನಮ್ಮ ಕಲಾವಿದರು ಎಲ್ಲರೂ 25-30 ವರ್ಷದಿಂದ ನನ್ನ ಜೊತೆಯಲ್ಲಿದ್ದವರು ಈಗಲೂ ಇದ್ದಾರೆ. ಈಗ ಸ್ವಲ್ಪ ಪ್ರಾಯ ಆಗಿದೆ ನನ್ನ ಹಾಗೆ. ಆ ತಂಡ ನನ್ನ ಯಶಸ್ಸಿಗೆ ಕಾರಣ ಮನೆಯವರು. ಆಮೇಲೆ ಗುರು ಹಿರಿಯರ ಆಶೀರ್ವಾದ. ನಮ್ಮ ಇಂದಿನ ನಮ್ಮ ಹಿರಿಯ ಕಲಾವಿದರೆಲ್ಲ, ಕೇಂಟಲರಾಗಲಿ, ಮಂಜುನಾಥ್ ಪಾಂಡೇಶ್ವರಾಗಲಿ ತುಂಬ ಮಂದಿ ಇದ್ದಾರೆ. ತುಳುವಿಗಾಗಿ ಸೇವೆ ಮಾಡಿದವರು. ಅವರೊಂದು ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದ ಬಲ. ಈಗ ರಂಗಭೂಮಿ, ಈಗ ಚಿತ್ರರಂಗ ಬೆಳೀತಾ ಇದೆ. ಸರ್, ನಿಮ್ಮ ಈ ತಂಡದಲ್ಲಿ ತುಂಬ ಜನ ಕಲಾವಿದರು ಬಂದಿದ್ದಾರೆ, ಹೋಗಿದ್ದಾರೆ. ಅವರ ಬಗ್ಗೆ ಸ್ವಲ್ಪ ಅವರ ಹೆಸರೆಲ್ಲ. ನಾನು ಬೆಳೆಸಿದ್ದೇನೆ ಅಂತ ಹೇಳುವುದಕ್ಕಿಂತ ಅವರಾಗಿ ಬೆಳೆದರು. ಅವರಲ್ಲಿ ಇದಿತ್ತು, ಒಂದು ಹಠ ಇತ್ತು, ಮತ್ತು ಒಳ್ಳೆಯ ಒಬ್ಬ ಕಲಾವಿದ ಇದ್ದ. ಅದು ನನ್ನ ನಾಟಕದ ಜೊತೆಗೆ ಅದು ಬೆಳೀತಾ ಬಂತು ಅಷ್ಟೇ. ತುಂಬ ಮಂದಿ ಇದ್ದರು. ಈಗ ಪ್ರಸ್ತುತ ಎಲ್ಲ ತಂಡದಲ್ಲಿ ಆಗಲಿ ಎಲ್ಲ ಕಲಾವಿದರು ಈಗ ಯಾರು ಪ್ರಚಲಿತ ಯಾರೆಲ್ಲ ಇದ್ದಾರೆ, ಯಶಸ್ವಿಯಾಗಿದ್ದಾರೆ, ಎಲ್ಲ ಕಲಾವಿದರು ನನ್ನ ತಂಡದಲ್ಲೇ ಇದ್ದರು. ನವೀನ್ ಡಿ ಪಡೀಲ್ ಆಗಲಿ, ಅರವಿಂದ್ ಬೋಳಾರ್ ಆಗಲಿ, ಭೋಜರಾಜ್ ಮಂಜೂರ್ ಆಗಲಿ, ಮತ್ತು ತುಂಬ ಮಂದಿ ಇದ್ದಾರೆ. ಎಲ್ಲ ಕಲಾವಿದರು ನನ್ನ ಜೊತೆ ತಂಡದಲ್ಲಿ ಇದ್ದವರೇ. ಅಂತ ನನಗೆ ಭಾಳ ಖುಷಿ ಆಗುತ್ತೆ ಹೇಳೋಕ್ಕೆ. ಸರ್, ಚಾಲಿಪೋಲಿಲು 501 ದಿನ ಓಡಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಚಾಲಿಪೋಲಿಲು ತುಳು ಸಿನಿಮಾ ಒಂದು ಚಾರಿತ್ರಿಕ ದಾಖಲೆ ಮಾಡಿದಂಥ ಸಿನಿಮಾ ಅಂತ ನನಗೆ ಹೇಳಲಿಕ್ಕೆ ನಮಗೆ ತುಳುವರಿಗೆ ಭಾಳ ಹೆಮ್ಮೆ ಆಗ್ತದೆ. ಜನರಿಗೆ ಭಾಳ ಇಷ್ಟವಾಯಿತು. ಒಂದು ತುಳು ಚಿತ್ರರಂಗಕ್ಕೆ ಹೊಸತೊಂದು ನಾನಿ ಹಾಡಿದ ಚಿತ್ರ ಅದು, ಜಯಕಿರಣ್ ಫಿಲಮ್ಸ್ನವ್ರದ್ದು. ಅದರ ನಂತರನೂ ತುಂಬ ಚಿತ್ರಗಳು ಬಂತು. ಬಹುಶಃ ತುಳು ಭಾಷೆಗೆ ಒಂದು ಹೊಸತ್ತೊಂದು ಆಯಾಮವನ್ನು ತಂದುಕೊಟ್ಟ ಚಿತ್ರ. ಈಗ ಒಂದು ಬಸ್ಸದೊಂದು ಟ್ರೈಲರ್ ನೋಡ್ಕೊಂಡು ಬರುವ. ತುಳು ಪಿಕ್ಚರ್ಗೆ ಪೋಯಿ ಎಂಕಲ್ನ 80 ಕ್ರೋರ್ದೊಂಜಿ ಪ್ರಾಜೆಕ್ಟ್ ಉಂಡು. ಬೊಕ್ಕ ಶಿಪ್ ಬನ್ನಗ ಈ ಬಿಲ್ಡಿಂಗ್ ಇಂಚ ಕಾರ್ ತೆರ್ಕೊಂಡು ಐಕ್ ಮಣ್ಣು ವಾಡ್ನು ಪಾಪಿ. ಗಿಡಕ್ಕೂ ನೀರಿಗೆ ಬಂದು ಈ ನಮ್ಮನೆ ಆಂದೋಲನ ಮತ್ತೊಂದು ಅಣ್ಣ ಈ ತೆಲೆ ಕನ್ನಡ ಪೋಪೆ ನೀರು ಬರೋದುಂಡು ಈಗೂ ಉಂಟೆ ನೀರು ಮತ್ತ ಆಜದು ಬಿಲ್ಡಿಂಗ್ 2 ಇಂಚ ಬರ್ಲೆ ಅಂಶನಿ ಬುಡ್ಪುಜಿ ಈ ಜೆನ್ವಿನ್ ಮಾರ್ಕೆಟ್ ಇಡೀ ಸುದ್ದಿಂಡು ಈ ಪುಣ್ಯಕ್ಕೆ ಧರ್ಮ ಕೊರ್ಪಗೆ ಮರ್ಲೆ ಮರ ಇದೆ ಮಮ್ಮಿ. ಓ ಬ್ಲ್ಯಾಕ್ ಕೋಬ್ರಾ ಆತ್ಮ ಸಾಕ್ಷಾತ್ ಪಂಡುಳ್ಳೆ ಮಿಗ್ಲೆ ಗೊತ್ತುಂಡಜೆ ಗೊತ್ತುಜಿ. ದಿಸ್ ಇಸ್ ಮಾರ್ಕೆಟ್ ಎಂಚೆಂಚು ಹುಚ್ಚು ಬತ್ತದಾಗೆ ಗಾಡ್ ಮಸ್ಟ್ ಬಿ ಕ್ರೇಜಿ. ಓಡರೆ ಬಲ್ಲಿ ಕೇರಳದ ಪುತಾನ ಒಬ್ಬ ಬಾಲೆ ಎಂಕ್ಲೋರ ರಂಚನ್ ಆಕ್ಚುಲಿ ಎಂಕಲ್ನಲ್ಲ ಲವ್ ಮ್ಯಾರೇಜ್ ಸಾವುದಲ್ಲ ನಿನ್ನ ಈ ಪ್ರಯೋಗ. ಎಂಕಲ್ನ ಮಾತ ಪ್ರಾಜೆಕ್ಟ್ ಎಲ್ಲ ಅಲ್ತೆ ಪಿದಾಡು. ಸರ್, ಈಗ
ಬರ್ಸ ಎಲ್ಲರಿಗೂ ತುಂಬಾ ರೀಚ್ ಆಗಿದೆ. ನಿಮ್ಮ ಪ್ರಾಜೆಕ್ಟ್ ಇದೊಂದು ಡೈಲಾಗ್ ಅಂತೂ ತುಂಬಾ ರೀಚ್ ಆಗಿದೆ. ಈ ಮೂವಿ ಬಗ್ಗೆ ಸ್ವಲ್ಪ ಹೇಳಿ. ಬರ್ಸ ಅನ್ನೋದು ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇತ್ತು, ಯಾವ ಬರ್ಸ ಆಗಿರ್ಬೋದು. ಚಿತ್ರದಲ್ಲಿ ಬರ್ಸ ಅಂತೂ ಬರಲೇ ಇಲ್ಲ, ನೋಡಿದೆಯಲ್ಲ ನೀವು, ಮಳೆ ಬರಲಿಲ್ಲ. ಬರ್ಸ ಅದು ನಿಜವಾಗಿ ಒಂದು ಭಕ್ತಿಯ ಮಳೆ ಅಂತ ಹೇಳ್ಬೋದು. ಭಕ್ತಿಯ ಮಳೆ. ನಾವು ಒಳ್ಳೆಯ ಒಂದು ನಿರ್ಮಲವಾದ ಮನಸ್ಸಿನಿಂದ ಪೂಜಿಸಿದರೆ ನಮ್ಮ ಹಿಂದೆ ಒಂದು ಆ ಶಕ್ತಿ ನಮಗೆ ಆಶೀರ್ವಾದ ಮಾಡೇ ಮಾಡುತ್ತೆ ಅಂತ ತೋರಿಸ್ಕೊಡುವಂಥ ಚಿತ್ರ ಬರ್ಸ. ಬಹುಶಃ ಒಂದು ಒಂದು ಪ್ರಯೋಗ ಮಾಡಿದಂಥ ಚಿತ್ರ ಇದು. ಅಷ್ಟು ಹಣ ಹಾಕಿ ನಾವು ಒಂದು ಪ್ರಯೋಗ ಮಾಡಿದ್ದೆ. ಜನರಿಗೆ ಭಾಳ ಇಷ್ಟ ಆಯಿತು. ಆಮೇಲೆ ಹಾಡುಗಳು ಇಷ್ಟ ಆಯಿತು. ಮತ್ತು ನನ್ನ ಪಾತ್ರದ ಬಗ್ಗೆ ನೀನು ಹೇಳಿದ್ದಿ. ಅರ್ಜುನ್ ಜೊತೆ ನಾನು ಮುಂಬೈಯಿಂದ ಬರುವ ಪಾತ್ರ, ಅದರದ್ದು ಡೈಲಾಗ್ ನಿಮ್ಗೆ ಇಷ್ಟ ಆಯಿತಾ? ಎಂಕ್ಲು 80 crore ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಕೂಡಲೇ ಎಂಕ್ಲು ಹಾಂಗ್ಕಾಂಗ್, ಮಲೇಷ್ಯಾ ಮತ್ತು ಸಿಂಗಾಪುರ್ ಮಾತ್ರ ಪಾಪ ಅಂಚೆ ಈ ಸರ್ತಿ ಪೃಥ್ವಿ ಪಂಡೆ ಈ ಸರಿ ಊರಿಗೆ పోయి ಅಜ್ಜನ ಕೋಲ ಒಂದು ಅಂಚೆ ಊರಿಗೆ ಬರ್ತಾ ನಿನ್ನೊಂಜಿ 4 ಗಂಟೆ ಪಲ್ಲೆ ಎಂಕ್ಲ ಒಂಜಿ ಪ್ರಾಜೆಕ್ಟ್ ಎಂಕ್ಲು ಮಿರಿಂಡ ದೊಟ್ಟಿಗೂ ಟೈಅಪ್ ಮಾಡ್ದ, ಥಮ್ಸಪ್ ದೊಟ್ಟಿಗೂ ಟೈಅಪ್ ಮಾಡ್ದ. ನನ್ನ ಕಾಸು ಒರಿಂಡ ಮಿರಿಂಡ ದೊಟ್ಟಿಗೂ ಟೈಅಪ್ ಮಾಡ್ಬಿಟ್ಟಿರಲ್ಲ. ಜಾಪದ ಕಳ್ದ ಒಂತೆ ಕೋಪ. ಚೆನ್ನಾಗಿತ್ತಾ? ಓಕೆ ಓಕೆ. ಎಲ್ಲರೂ ಬರ್ಸ ನೋಡಿ, ಎಲ್ಲ ಬರ್ಸ ನೋಡಬೇಕು, ಸಪೋರ್ಟ್ ಮಾಡಬೇಕು. ನಮಗೆ ಇನ್ನೂ ಹಲವು ಚಿತ್ರ ಮಾಡಲಿಕ್ಕಿದೆ, ನಮ್ಮ ಪ್ರಾಜೆಕ್ಟ್ ಇದೆ. ಅದಕ್ಕೆಲ್ಲ ಅವರ ಆಶೀರ್ವಾದ ಇದ್ದರೆ, ನಮ್ಮ ಕೈ ಗಟ್ಟಿ ಮಾಡಿದರೆ ಖಂಡಿತ ತುಳು ಸಿನಿಮಾಕ್ಕೆ ಹೊಸತನ ಕೊಡಬೇಕು ಅಂತ ತುಂಬ ಆಸೆ ಇದೆ. ಸರ್, ಕಲಾವಿದರು ಮುಂದೆ ಹೋಗುವಾಗ ಸಾಕಷ್ಟು ನೋವು, ಕಷ್ಟ ಎಲ್ಲ ಇರುತ್ತೆ. ಅದನ್ನು ನೀವು ಹೆಂಗೆ ಫೇಸ್ ಮಾಡ್ತೀರಾ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಸುಖನೇ ಇರಬಾರ್ದು, ಕಷ್ಟನೇ ಇರಬೇಕು. ಎಲ್ಲ ಪೆಟ್ಟು ಬಿದ್ದ ಮೇಲೆ ಒಂದು ಕಲ್ಲು ಶಿಲೆಯಾಗೋದು. ಹಾಗೆ ಎಲ್ಲವನ್ನು ನಾವು ತಿಂದು ಆಮೇಲೆ ನಾವೊಂದು ಮನುಷ್ಯರಾಗೋದು. ಕೆಲವು ಸಲ ಮನಸ್ಸಿಗೆ ಬೇಸರ ಆಗ್ತದೆ. ಅದನ್ನು ಬೇಸರ ಅಂತ ತಗೊಳ್ಬಾರ್ದು. ನಾವು ತಾಳ್ಮೆಯಿಂದ ಅದನ್ನು ಭಾಳ ಸ್ವೀಕರಿಸಿ ಅದನ್ನು ಇನ್ನೊಂದು ಸಲ ಅದನ್ನು ಸರಿಪಡಿಸ್ಕೊಂಡು ಹೋಗೋದು. ಇದು ಕಲಾವಿದ. ಅದು ಹಾಗೆ ಹೀಗೆ ಅಂತ ಒಮ್ಮೆಲೆ ಹಾರಿದರೆ ಅದರ ಪರಿಣಾಮ ಆಮೇಲೆ ಭಾಳ ಕಷ್ಟಕ್ಕೆ ನಿಲ್ಲುತ್ತೆ. ಅದೇ ತಾಳ್ಮೆ ಕಲಾವಿದನಿಗೆ ಯಾವಾಗಲೂ ಎಲ್ಲ ವಿಷಯದಲ್ಲೂ ಬೇಕು. ಬೊಲ್ಲಿ ಮೂವೀಸ್ ಲಾಂಛನದಿಂದ ನಿಮ್ಮ ಅಪ್ಕಮಿಂಗ್ ಮೂವೀಸ್ ಯಾವುದು? ಹೌದು, ಈಗಲೇ ಅನೌನ್ಸ್ ಮಾಡಿದ್ದೇವೆ. ಇದು ಬರ್ಸದ ನಂತರ. ಬರ್ಸ ನಮ್ಮದು ಬೊಳ್ಳಿ ಮೂವೀಸ್, ಇದು 3ನೇ ಚಿತ್ರ. ತಿಲಕದ ಬೊಳ್ಳಿ, ಆಮೇಲೆ ಚಂಡಿಕೋರಿ, ಬರ್ಸ, ಆಮೇಲೆ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ಮದು ಅರೆಮರ್ಲೇರ್ ಅಂತ. ಅರೆಮರ್ಲೇರ್ ಒಂದು ವಿಭಿನ್ನ ರೀತಿಯ ಒಂದು ಹೊಸ ಮೂಡ್, ಒಂದು ಫಾರ್ಮೇಟೇ ಬೇರೆ. ಈಗ ನೀವು ಚಂಡಿಕೋರಿ, ಬರ್ಸ ಎಣಿಸ್ಕೊಂಡು ಬಂದರೆ ಅರೆಮರ್ಲೇರ್ ಒಂದು ಫಾರ್ಮೇಟೇ ಬೇರೆ. ನಿಮ್ಮನ್ನು ಸಖತ್ತು ನಗಿಸ್ತದೆ ಅದು ಅರೆಮರ್ಲೇರ್ ಹೆಸರು ಕೇಳೋ ಗೊತ್ತಾಯ್ತಲ್ಲ ಎಲ್ಲ ಒಂದು ಒಳ್ಳೆ ಸಬ್ಜೆಕ್ಟ್. ನೆಕ್ಸ್ಟ್ ಅದನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು ಅನೌನ್ಸ್ ಮಾಡಿದ್ದೇವೆ, ಪಿಸ್ಸಿಂಟೆ ಅಂತ. ಪಿಸ್ಸಿಂಟೆ ಅಂದರೆ ಏನು ಗೊತ್ತಾ? ಕೋಪಿಷ್ಟ. ಅರ್ಜುನ್ ಕಾಪಿಗಾಡ್ ಒಂದು ವಿಭಿನ್ನ ಪಾತ್ರ ಅದು. ಪಿಸ್ಸಿಂಟೆ ಫುಲ್ ಒಂದು ಎಂಟರ್ಟೈನ್ಮೆಂಟಲ್ ಸಿನಿಮಾ. ಅದು ಒಂದು ದೇಶಭಕ್ತಿಯ ಬಗ್ಗೆ. ನಾವು ತಾಯಿ ಮತ್ತು ದೇಶವನ್ನು ಭಾಳ ಪ್ರೀತಿಸ್ತೀವಿ. ದೇಶಭಕ್ತಿಯ ಬಗ್ಗೆ ಆನ್ಲೈನ್ ಆಗಿದೆ ಅದು ಪಿಸ್ಸಿಂಟೆ ಅಂತ. ದೇಶದ ಬಗ್ಗೆ ಯಾರೂ ಮಾತಾಡಬಾರ್ದು, ಅವಹೇಳನಕಾರಿ ಹೇಳಬಾರ್ದು ಅಂಥದಕ್ಕೆಲ್ಲ ಒಂದು ಎದ್ದು ನಿಲ್ಲುವಂಥ ಒಂದು ನಾಯಕನ ಕಥೆ. ಸರ್, ನೀವು ನಮ್ಮನ್ನು ರಂಜಿಸಿದ್ದೀರಿ, ನಗಿಸಿದ್ದೀರಿ. ಮುಂದೆ ನಿಮ್ಗೆ ಯಾವುದೆಲ್ಲ ಪಾತ್ರ ಮಾಡಬೇಕು ಅಂತ ಅನಿಸುತ್ತೆ? ತುಂಬ ಪಾತ್ರ ಮಾಡಲಿಕ್ಕಿದೆ. ಜಗತ್ತಲ್ಲಿ ಬೇಕಾದಷ್ಟು ಪಾತ್ರಗಳಿವೆ, ತುಂಬ ಮಾಡಲಿಕ್ಕಿದೆ. ಕಮಲ್ ಹಾಸನ್ ಅವರು ತುಂಬ ಪಾತ್ರ ಮಾಡಿದ್ದಾರೆ, ಬೇರೆ 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 ರೀತಿಯ. ಅಂಥ ರೀತಿಯ ಪಾತ್ರ ಮಾಡಬೇಕಂತ ತುಂಬ ಆಸೆ ಇದೆ. ಸರ್, ಈಗ ನಾನು ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ. ಕೇಳಿ. ಈಗ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನಾನು ಓದ್ತಾ ಇರ್ತೀನಿ, ಕತೆ ಓದ್ತಾ ಇರ್ತೀನಿ, ಆಮೇಲೆ ಟಿ ವಿ ನೋಡ್ತಾ ಇರ್ತೀನಿ, ಆಮೇಲೆ ನನ್ನಷ್ಟಕ್ಕೆ ನಾನು ಹಾಡ್ತಾ ಇರ್ತೀನಿ. ಓಕೆ. ನಿಮ್ಮ ಫೇವ್ರೆಟ್ ಬೈಕ್? ನಾನು ಬೈಕ್ ಬಿಟ್ಟೇ ಇಲ್ಲ, ಕಾರೇ, ಡೈರೆಕ್ಟ್ ಕಾರೇ ಬಿಟ್ಟದ್ದು. ಫೇವ್ರೆಟ್ ಕಾರ್? ಫೇವ್ರೆಟ್ ಕಾರ್ ನಮ್ದು ಈಗ ಐಕಾನ್. ಓಕೆ. ನಿಮ್ಮ ಫೇವ್ರೆಟ್ ಟಿ ವಿ ಪ್ರೋಗ್ರಾಮ್? ನಂದು ಫೇವ್ರೆಟ್ ಅಂದರೆ ಝೀ ಹಾಡುಗಳು. ಹಾಡಿದ್ದು ಜಾಸ್ತಿ ನೋಡ್ತೇನೆ ನಾನು. ಇದು ಇಂಡಿಯನ್ ಐಡಲ್ ಅಂಥದ್ದನ್ನೆಲ್ಲ ತುಂಬ ನೋಡ್ತಾ ಇದ್ದೀನಿ. ಸರ್, ನಿಮಗೆ ಬಿಗ್ ಬಾಸಲ್ಲಿ ಆಫರ್ ಬಂದರೆ ನೀವು ಹೋಗ್ತೀರಾ? ದೇವರಾಣೆ ಹೋಗೋದು. ಹಾಗೆ ಸರ್. ಹೇಳ, 3 ತಿಂಗಳಲ್ಲಿ ವೇಸ್ಟ್ ಅಲ್ಲ ಒಳಗೆ. ನಿಮ್ಮ ಫೇವ್ರೆಟ್ ಪ್ಲೇಸ್? ಮಂಗಳೂರೇ. ಮಂಗಳೂರೇ. ಓಕೆ. ಕಲರ್?
ಕಲರ್ ಗ್ರೀನ್. ಫ್ಯಾಷನ್ ಆಗಿರ್ಲಿಕ್ಕೆ ಇಷ್ಟನಾ ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟ, ಏನಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ನೀವು ನಮ್ಮ ಕರಾವಳಿ ಕನ್ನಡ ಟಿವಿಗೆ ಬಂದಿದ್ದೀರಲ್ಲ, ಈಗ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕರಾವಳಿ ಕನ್ನಡ ಟಿವಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ, ಜೊತೆಗೆ ಸಮಾಜಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳು. ಬಹುಶಃ ನನ್ನನ್ನು ಅಷ್ಟು ದೂರದಿಂದ ಇಲ್ಲಿ ಬಂದು ನನ್ನನ್ನು ಸಂದರ್ಶನ ಮಾಡಿ ಒಂದು ಪುಟ್ಟ ಮಗು, ಮುಂದಿನ ಭವಿಷ್ಯ ನಮ್ಮದಿದು ಶ್ರೇಯ. ಅವಳ ಜೊತೆ ಮಾತಾಡದೆ ನನಗೆ ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಅಂಥ ಒಂದು ಒಳ್ಳೆಯ ಯಾರು ದೊಡ್ಡವರು ಯಾರು ಮಾಡೋ ಕೆಲಸವನ್ನು ಚಿಕ್ಕ ಮಗುವಿಗೆ ಪ್ರೋತ್ಸಾಹ ಕೊಟ್ಟು ಮಾಡಿಸ್ತಾ ಇದ್ದೀರ. ಭಾಳ ಖುಷಿ ಆಯಿತು. ಚಿತ್ರರಂಗದ ಬಗ್ಗೆ, ನನ್ನ ಬಾಲ್ಯದ ಬಗ್ಗೆ, ನನ್ನ ಮುಂದಿನ ಪ್ರಾಜೆಕ್ಟ್ನ ಬಗ್ಗೆ, ನನ್ನ ಅಭಿರುಚಿಯ ಬಗ್ಗೆ ಎಲ್ಲ ತಿಳಿಯುವಾಗೆ ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳ ಒಂದು ಬೇಸರದ ವಿಷಯ ನಿಮ್ಮಲ್ಲಿ ನಾನು ಹಂಚ್ಕೋಬೇಕು. ಅಂದರೆ ತುಳು ಚಿತ್ರರಂಗ ಈಗ ಅಂಬೆಗಾಲಿಟ್ಟು ಬರ್ತಾ ಇದೆ. ಚಿತ್ರಗಳು, ತುಂಬ ಚಿತ್ರಗಳು ಬರ್ತಾ ಇದೆ. ಜೊತೆಗೆ ಚಂಡಿಕೋರಿ ಯಶಸ್ವಿ ಮಾಡಿದ್ದೀರ. ಬರ್ಸನ್ನು ಕೂಡ ನೀವು ಖಂಡಿತವಾಗಿಯೂ ನೀವು ಆಶೀರ್ವಾದ ಮಾಡಲೇಬೇಕು ಅಂತ ನಾವು ಅಂಥ ಒಂದು ಹೊಸ ಸಬ್ಜೆಕ್ಟನ್ನು ಕೊಟ್ಟಿದ್ದೇವೆ. ತುಂಬ ಕಷ್ಟಪಟ್ಟು ಮಾಡಿದ್ದೇವೆ. ಜೊತೆಗೆ ಈಗ ಇಲ್ಲಿ ಏನಾಗಿದೆ ಅಂದರೆ ಸಿನಿಮಾ ಮಾಡೋದೇ ಒಂದು ಭಯ, ಒಂದು ತುಳು ಸಿನಿಮಾ ಮಾಡೋದೇ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸಿನಿಮಾ ಅಲ್ಲಿ 10 ಗಂಟೆಗೆ ಪ್ರದರ್ಶನ ಆದರೆ 11 ಗಂಟೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದುಷ್ಟರು ಕೆಲವರು, ಅದು ಅವರನ್ನು ಉಗ್ರವಾದಿಗಳು ಅಂತ ಕರೀಬೋದು ನಾವು. ಬಹುಶಃ ತುಳುವಿನ ಒಂದು ಮಣ್ಣಲ್ಲಿ ಹುಟ್ಟಿ ತುಳುವಿಗೆ ಅನ್ಯಾಯ ಮಾಡಿ ಒಂದು ಕಠೋರ ಹೃದಯವನ್ನು ಇಟ್ಕೊಂಡು ತುಳು ಸಿನಿಮಾ ಉಳಿಬಾರ್ದು, ಅದನ್ನು ಕೊಲ್ಲೇಬೇಕೆಂಬ ಉದ್ದೇಶದಿಂದ ಕೆಲವು ಮಂದಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ದೇವರೊಂದು ಒಳ್ಳೆಯ ಬುದ್ಧಿ ಕೊಡಲಿ. ಇನ್ನು ಬರುವ ಸಿನಿಮಾಕ್ಕೂ ಅವರು ಕಾಯ್ತಾ ಇರ್ತಾರೆ. 1, 2, 3 ಮಂದಿ ಒಂದು ಬರಹಗಾರರನ್ನು ಇಟ್ಕೊಂಡು ಅವನ ಬರಹ ಅದಕ್ಕೆ ಮೀಸಲದು, ಒಳ್ಳೆಯದಕ್ಕೆ ಅವನು ಬರೆಯುವುದಿಲ್ಲ, ದೇವರವನ್ನು ಬರೀಲಿಕ್ಕೆ ಬಿಡುವುದು ಸಹ ಇಲ್ಲ. ಅಂದರೆ ತುಂಬ ಚಿತ್ರವನ್ನು ಹಾಗೆ ಮಾಡಿದ್ದಾರೆ. ಚಿತ್ರ ಬರೋದಕ್ಕಿಂತ ಮೊದಲೇ ಬೇಡದನ್ನೆಲ್ಲ ಬರ್ತು. ನಮ್ಮ ಬರ್ಸ ಚಿತ್ರಕ್ಕೂ ಹಾಗಾಯಿತು, ತುಂಬ ಅನ್ಯಾಯ ಆಯಿತು. ಪಾಪ ಬಡ ನಿರ್ಮಾಪಕ ಏನು ಮಾಡಬೇಕು? ಒಂದು ಪ್ರೀತಿಯಿಂದ ಚಿತ್ರ ಮಾಡುವಾಗ ಇಂಥ ರಾಕ್ಷಸರು ಹುಟ್ಟಿದರೆ ತುಳು ಭಾಷೆ ಉಳಿಯುವುದಿಲ್ಲ, ತುಳು ಚಿತ್ರರಂಗ ಉಳಿಯುವುದಿಲ್ಲ, ತುಳು ನಾಟಕವೂ ಉಳಿಯುವುದಿಲ್ಲ. ಬಹುಶಃ ಅವರಿಗೆ ಒಂದು ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಪರಮ ಪೂಜ್ಯ ಕಾವಂದರು ವಿಶ್ವ ತುಳು ಸಮ್ಮೇಳನ ಮಾಡಿದರು. ತುಳು ಭಾಷೆ ಉಳಿಯಬೇಕು, ತುಳುವಿನ ಬಗ್ಗೆ ಒಂದು ಕಾಳಜಿ ಇರಬೇಕು, ತುಳು ಚಿತ್ರರಂಗ ಬರಬೇಕು, ತುಳು ಯಕ್ಷಗಾನ ಎಲ್ಲ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವರು ವಿಶ್ವ ತುಳು ಸಮ್ಮೇಳನ ಮಾಡಿದ್ದಾರೆ. ಬಹುಶಃ ಇಂಥವರಿಂದ ತುಳು ಚಿತ್ರರಂಗಕ್ಕೆ ಬಹಳ ಒಂದು ಹಾನಿ ಆಗ್ತಾಯಿದೆ. ದಯವಿಟ್ಟು ಅವರಿಗೆ ಇನ್ನೂ ಚಿತ್ರ ಮಾಡುವವರಿಗೆ ಒಂದು ಅನ್ಯಾಯ ಮಾಡದಾಗೆ ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಾನು ನಮ್ಮ ಕರಾವಳಿ ಕನ್ನಡ ಟಿವಿಯ ಮುಖಾಂತರ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ನನ್ನನ್ನು ಕರೆದದ್ದಕ್ಕೆ ಶ್ರೇಯನ್ಗೂ ನಮ್ಮ ಕರಾವಳಿ ಕನ್ನಡ ಟಿವಿಗೂ ನನ್ನ ತಂಡದ ಪರವಾಗಿ, ಬೊಳ್ಳಿ ಮೂವೀಸ್ನ ಪರವಾಗಿ, ನನ್ನ ಬರ್ಸ ತಂಡದ ಪರವಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನೀವು ಇದರಲ್ಲಿ ಭಾಗವಹಿಸಿದ್ದಕ್ಕೂ ತುಂಬ ಥ್ಯಾಂಕ್ಸ್. ನಿಮ್ಮ ಆಲ್ ಮುಂದಿನ ಪ್ರಾಜೆಕ್ಟ್ಸ್ಗೆ ನಮ್ಮ ಕರಾವಳಿ ಕನ್ನಡ ಟಿವಿಯ ಮುಖಾಂತರ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನಷ್ಟು ಬಿಸಿ ಬಿಸಿ ಸುದ್ದಿಗಳನ್ನು ತರ್ತಾ ಇರ್ತೀನಿ. ಅಷ್ಟವರೆಗೆ ನೋಡ್ತಾ ಇರಿ ಕರಾವಳಿ ಕನ್ನಡ ಟಿವಿ. ದಿಸ್ ಇಸ್ ಮೀ ಶ್ರೇಯಾ ದಾಸ್.